ಬನ್ನಿ ನಾವೆಲ್ಲರೂ ಸೇರಿ ಹಾಡನ್ನು ಹಾಡೋದ್ರ ಮೂಲಕವಾಗಿ ದೇವರನ್ನು ಘನಪಡಿಸೋಣ. Thank you, Lord. We worship you, Jesus. Hallelujah. We love you, Father. ನನ್ನಾತ್ಮನಾದ ನೀ ನನ್ನ ಜೀವನಾದ ನೀ ನನ್ನ ಪ್ರಿಯನಾದ ದೇವ. ನನ್ನಾತ್ಮನಾದ ನೀ ನನ್ನ ಜೀವನಾದ ನೀ ನನ್ನ ಪ್ರಿಯನಾದ ದೇವ. ಎಲ್ಲರೂ ಸರಿ. ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲೇ ಯೇಸು ದೇವ. ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲೇ ಯೇಸು ದೇವ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ ಹಾಡುವೆ. ನಿನ್ನನ್ನೇ ನಾ ಸ್ತುತಿಸುವೆ ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ ಹಾಡುವೆ. ನಿನ್ನನ್ನೇ ನಾ ಸ್ತುತಿಸುವೆ ನಿನ್ನನ್ನೇ ಕೊಂಡಾಡುವೆ. ಸಾರಿ. ನನ್ನಾತ್ಮನಾದ ನೀ ನನ್ನ ಜೀವನಾದ ನನ್ನ ಪ್ರಿಯನಾದ ದೇವ. ನನ್ನಾತ್ಮನಾದ ನೀ ನನ್ನ ಪ್ರಿಯನಾದ ನನ್ನ ಪ್ರಿಯನಾದ ದೇವ. ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲೇ ಯೇಸು ದೇವ. ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲೇ ಯೇಸು ದೇವ. ಆರಾಧಿಸುವೆ. Hallelujah. Thank you, Lord. ಪ್ರತಿಯೊಬ್ಬರು ನಿನ್ನನ್ನೇ ನಾ ಸ್ತುತಿಸುವೆ ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ ಹಾಡುವೆ. ನಿನ್ನನ್ನೇ ನಾ ಸ್ತುತಿಸುವೆ ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ ಅಪ್ಪ. ನೀನು ನನ್ನ ಬಂಡೆಯಾಗಿದ್ದಿ, ನೀನು ನನ್ನ ಕೋಟೆಯಾಗಿದ್ದಿ. ಅದಕ್ಕಾಗಿ ಥ್ಯಾಂಕ್ ಯು ಲಾರ್ಡ್. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗದೇವ. ಬಲವಾದ ಬಂಡೆಯು ಸ್ಥಿರವಾದ ಬಂಡೆ ಜೀವಾದ ಭೂಮಿದೇವ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗದೇವ. ಬಲವಾದ ಬಂಡೆ ಸ್ಥಿರವಾದ ಬಂಡೆ ಜೀವಾದ ಭೂಮಿದೇವ. ಎಲ್ಲರೂ ಸೇರಿ ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ ಹಾಡುವೆ. ನಿನ್ನನ್ನೇ ನಾ ಸ್ತುತಿಸುವೆ ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ ಹಾಡುವೆ. ನಿನ್ನನ್ನೇ ನಾ ಸ್ತುತಿಸುವೆ ನಿನ್ನನ್ನೇ ಕೊಂಡಾಡುವೆ. ನನ್ನಾತ್ಮನಾದ ನೀ ನನ್ನ ಜೀವನಾದ ನನ್ನ ಪ್ರಿಯನಾದ ದೇವ. ಇನ್ನೊಂದು ಸಾರಿ. ನನ್ನಾತ್ಮನಾದ ನೀ ನನ್ನ ಜೀವನಾದ ನನ್ನ ಪ್ರಿಯನಾದ ದೇವ. ನಂಬಿಕೆಯಿಂದ ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲೇ ಯೇಸು ದೇವ. ನಂಬಿಕೆಯಿಂದ ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲೇ ಯೇಸು ದೇವ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ ಹಾಡುವೆ. ನಿನ್ನನ್ನೇ ನಾ ಸ್ತುತಿಸುವೆ ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ ಹಾಡುವೆ. ನಿನ್ನನ್ನೇ ನಾ ಸ್ತುತಿಸುವೆ ನಿನ್ನನ್ನೇ ಕೊಂಡಾಡುವೆ. ಹಲ್ಲೆಲೂಯಾ ಸ್ತುತಿ ಮಾಡಿರಿ
ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ, ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ 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 ಸಾರಿ ಹಲ್ಲೆಲೂಯಾ 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 ಹಲ್ಲೆಲೂಯಾ. ನೀನೇ ನನ್ನ ದೊಣ್ಣೆಯು, ನೀನೇ ನನ್ನ ಕೋಲು, ಒಳ್ಳೆ ಕುರುಬನು ದೇವಾ. ವೈರಿಯ ಮುಂದೆ ಔತಾಣ ಮಾಡಿ ನನ್ನ ತಾಳೆ ಎತ್ತುವವರೇ. ನೀನೇ ನನ್ನ ದೊಣ್ಣೆಯು, ನೀನೇ ನನ್ನ ಕೋಲು, ಒಳ್ಳೆ ಕುರುಬನು ದೇವಾ. ವೈರಿಯ ಮುಂದೆ ಔತಾಣ ಮಾಡಿ ನನ್ನ ತಾಳೆ ಎತ್ತುವವರೇ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡು. ನನ್ನೊಟ್ಟಿಗೆ ಸೇರಿ ಎಲ್ಲರೂ ಸೇರಿ ಆರಾಧಿಸುವೆ. ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ದೊಣ್ಣೆಯು, ನೀನೇ ನನ್ನ ಕೋಲು, ಒಳ್ಳೆ ಕುರುಬನು ದೇವಾ. ನಂಬಿಕೆಯಿಂದ ವೈರಿಯ ಮುಂದೆ ಔತಾಣ ಮಾಡಿಸಿ ನನ್ನ ತಾಳೆ ಎತ್ತುವವರೇ. ನೀನೇ ನನ್ನ ದೊಣ್ಣೆಯು, ನೀನೇ ನನ್ನ ಕೋಲು, ಒಳ್ಳೆ ಕುರುಬನು ದೇವಾ. ವೈರಿಯ ಮುಂದೆ ಔತಾಣ ಮಾಡಿಸಿ ನನ್ನ ತಾಳೆ ಎತ್ತುವವರೇ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ಎಲ್ಲರೂ ಸೇರಿ ಆರಾಧನೆ ಮಾಡೋಣ. ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಇನ್ನೊಂದು ಸಾರಿ ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಆಗಲಿ. ನಾವಿನ್ನೂ ಆಳವಾಗಿ ಆತನನ್ನು ಆರಾಧನೆ ಮಾಡ್ತಾ ಹೋಗೋಣ. ಯಾಕೆಂದ್ರೆ ಆತ ನಮ್ಮನ್ನ ಶಿಲುಬೆ ಮೇಲೆ ತನ್ನ ಅತಿಯಾದ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸಿದ್ದಾನೆ. ಬೆಲೆ ಕಟ್ಟಲಾರದ ಆತನ ಪ್ರೀತಿ, ಯಾರು ಕೂಡ ಆ ಪ್ರೀತಿಯನ್ನು ಮಾಡ್ಲಿಕ್ಕೆ ಆಗಲ್ಲ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತ ನಮ್ಮ ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟಿದ್ದಾನೆ. ಎಂಥ ಪ್ರೀತಿ ಆತನು ಈ ಲೋಕದಲ್ಲಿ ನಮಗಾಗಿ ಆತನು ತೋರಿಸಿದ್ದಾನೆ ಅಂದರೆ, ಪ್ರಾಣವನ್ನೇ ಕೊಡುವಷ್ಟರ ಮಟ್ಟಿಗೆ ಆತನು ಪ್ರೀತಿ ಮಾಡಿದ್ದಾನೆ. ಆಳವಾಗಿ ಆತನನ್ನು ಆರಾಧನೆ ಮಾಡೋಣ. ಪ್ರಿಯ ಸಹೋದರನೇ ಸಹೋದರಿಯೇ, ಇಂಥ ಪ್ರೀತಿ ಈ ಭೂಮಿ ಮೇಲೆ ನನಗೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಜನರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ವ್ಯಕ್ತಿ ನಮಗಿಂತ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕುಟುಂಬದವರು ನಮ್ಮನ್ನು ಈ ರೀತಿ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣವನ್ನೇ ಕೊಡುವಂತ ಪ್ರೀತಿ ಈ ಲೋಕದಲ್ಲಿ ಯಾರು ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯೇಸು ತನ್ನ ಕಲ್ವಾರಿ ಶಿಲುಬೆ ಮೇಲೆ ಆ ಪ್ರೀತಿನ ಮಾಡಿದ್ದಾನೆ. ಆ ಪ್ರೀತಿ ನೆನಪು ಮಾಡಿಕೊಳ್ಳ್ರಿ. ನನಗಾಗಿ ನಿನಗಾಗಿ ಆತನು ಮಾಡಿದಂತ ಒಂದು ತ್ಯಾಗವನ್ನು ನೆನಪು ಮಾಡಿಕೊಳ್ಳ್ರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಅತಿಯಾಗಿ ನೀನು ನನ್ನ ಪ್ರೀತಿ ಮಾಡಿದೆ, ಅತಿಯಾಗಿ ನೀನು ನನ್ನ ಪ್ರೀತಿ ಮಾಡಿದೆ. ತಾಯಿಗಿಂತ ಶ್ರೇಷ್ಠವಾದ ಪ್ರೀತಿಯು, ತಾಯಿಗಿಂತ ಶ್ರೇಷ್ಠವಾದ ಪ್ರೀತಿಯು. ಇನ್ನೊಂದು ಸಾರಿ ಹೇಳುವ, ಅತಿಯಾಗಿ ನೀನು ನನ್ನ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠವಾದ ಪ್ರೀತಿಯು. ಥ್ಯಾಂಕ್ ಯು.
ತಾಯಿಗಿಂತ ಶ್ರೇಷ್ಠವಾದ ಪ್ರೀತಿಯು. ನೀ ಧನ್ಯನು ಸರ್ವ ಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ನೀ ಧನ್ಯನು ಸರ್ವ ಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Thank you Jesus, thank you Lord. Hallelujah, hallelujah. ಆಳವಾಗಿ ಆತನ ನೋಡೋಣ. ತಾಯಿಗಿಂತ ಶ್ರೇಷ್ಠವಾದ ಪ್ರೀತಿಯನ್ನು ಮಾಡಿದ್ದಾನೆ. ಒಂದು ವೇಳೆ ಹೆತ್ತ ತಾಯಿ ನಿನ್ನನ್ನು ಮರೆತರು ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ ನಾನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳಿದನಲ್ವಾ. ಅಂತ ಒಳ್ಳೆ ಶ್ರೇಷ್ಠವಾದ ಪ್ರೀತಿ, ಯೇಸುವಿನ ನಿಷ್ಕಳಂಕ ದೋಷವಿಲ್ಲದ ಪ್ರೀತಿ, ಅದು ನಮ್ಮನ್ನು ಎಂದಿಗೂ ಮರೆಯೋದಿಲ್ಲ. ನಿನ್ನನ್ನು ಎಂದಿಗೂ ನಾನು ಮರೆಯಲಾರೆನು, ನಿನ್ನನ್ನು ಎಂದಿಗೂ ನಾನು ಮರೆಯಲಾರೆನು, ನಿನ್ನ ಜೊತೆ ಜೊತೆನ ಬಾಳುವೆ. ನಿನ್ನ ಜೊತೆ ಜೊತೆನ ಬಾಳುವೆ. ಇನ್ನೊಂದು ಸಾರಿ ಹೇಳುವ. ನಿನ್ನನ್ನು ಎಂದಿಗೂ ನಾನು ಮರೆಯಲಾರೆನು, ನಿನ್ನ ಜೊತೆ ಜೊತೆನ ಸಾಗುವೆ. ನಿನ್ನ ಜೊತೆ ಜೊತೆನ ಸಾಗುವೆ. Thank you Lord. ನೀ ಧನ್ಯನು ಸರ್ವ ಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ನೀ ಧನ್ಯನು ಸರ್ವ ಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆಳವಾಗಿ ದೇವರೇ, ನಿನ್ನ ಚಿತ್ತದಂತೆ ನಾನು ನಡೀತೇನೆ. ನಿನ್ನ ಚಿತ್ತದಂತೆ ನಡೆದುಕೊಳ್ಳೋದು ನಮಗೆ ಕಲಿಸು. ನಿನ್ನ ಆತ್ಮನು ನಮ್ಮನ್ನು ಮಟ್ಟ ನೆಲದಲ್ಲಿ ನಡೆಸಲಿ ಅಪ್ಪ. ನಿನ್ನ ಚಿತ್ತದಂತೆ ನಡೆಯುವಾಗ ಕರ್ತನೇ, ನಿನ್ನ ಆಳವಾದ ಪ್ರೀತಿ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಅಪ್ಪ. ನಿನ್ನ ಪ್ರೀತಿ ಬೇಕು ಸ್ವಾಮಿ, ನಿನ್ನ ಪ್ರೀತಿ ನಮಗೆ ಬೇಕು ದೇವರೇ. ನಿನ್ನ ಚಿತ್ತದಂತೆ ನಾ ನಡೆಯುವೆ, ನಿನ್ನ ಚಿತ್ತದಂತೆ ಸದಾ ನಾ ನಡೆಯುವೆ. ನಿನ್ನ ಜೊತೆ ಜೊತೆನ ಬಾಳುವೆ, ನಿನ್ನ ಜೊತೆ ಜೊತೆನ ಬಾಳುವೆ. ನಿನ್ನ ಚಿತ್ತದಂತೆ ಸದಾ ನಾ ನಡೆಯುವೆ, ನಿನ್ನ ಜೊತೆ ಜೊತೆನ ಬಾಳುವೆ. ನಿನ್ನ ಜೊತೆ ಜೊತೆನ ಬಾಳುವೆ. ನೀ ಧನ್ಯನು ಸರ್ವ ಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. We love you Lord. ನೀ ಧನ್ಯನು ಸರ್ವ ಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸೇರಿ ಹೇಳೋಣ.
ಪ್ರತಿಯೊಬ್ಬರು ಸೇರಿ ಹೇಳುವ Hallelujah, 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 Hallelujah. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು. ವರ್ಣಿಸಲು ಆಗದಷ್ಟು ಉನ್ನತ ನೀನು, ನೀನೇ ನನ್ನೊಡೆಯನು. ಇನ್ನೊಂದು ಸಾರಿ ಹೇಳುವ, ನಿನ್ನ ಹಾಗೆ ಯಾರು ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು. ವರ್ಣಿಸಲು ಆಗದಷ್ಟು ಉನ್ನತ ನೀನು, ನೀನೇ ನನ್ನೊಡೆಯನು. ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ. ಹಾಗೆ ದೇವನ ಆರಾಧನೆ ಮಾಡುತ್ತಾ ಆತನಿಗೆ ಹೇಳ, ಸ್ವಾಮಿ ಈ ಲೋಕದಲ್ಲಿ ನಿನ್ನ ಹಾಗೆ ಯಾರು ನಮ್ಮನ್ನ ಪ್ರೀತಿ ಮಾಡ್ಲಿಕ್ಕಿಲ್ಲ, ನಿನ್ನ ಹಾಗೆ ಯಾರು ಇಲ್ಲಪ್ಪ. ಈ ಸಂದರ್ಭಕ್ಕೆ ನಿನ್ನ ಒಂದು ಸಹಾಯ ನಮಗೆ ಬೇಕು. ಆತನ ಆತುಕೊಳ್ರಿ, ಆತನ ಅಪ್ಪಿಕೊಳ್ರಿ, ಆತನ ಪ್ರೀತಿಸ್ರಿ, ನಿನಗೆ ಹತ್ತಿರ ಬೇಕು ಎಂಬುದಾಗಿ ಕೇಳಿಕೊಳ್ರಿ, ಆತನ ಸಾನ್ನಿಧ್ಯವನ್ನು ಬಯಸ್ರಿ ಪ್ರಿಯ ದೇವ ಮಗುವೆ. ಆತನ ಸಾನ್ನಿಧ್ಯದಲ್ಲಿ ನಮಗೆ ಸಂತೋಷ ಇದೆ, ಆತನ ಸಾನ್ನಿಧ್ಯದಲ್ಲಿ ನಮಗೆ ಪ್ರೀತಿ ಇದೆ. ನಿನ್ನ ಒಂದು ವೇಳೆ ನೋವಾಗಿರ್ಬಹುದು, ನಿನ್ನ ಜೀವನ ನೋವನ್ನ ಅನುಭವಿಸ್ತಾ ಇರಬಹುದು, ಅದೆಲ್ಲವನ್ನ ಮರೆತು ದೇವರನ್ನ ಆರಾಧನೆ ಮಾಡುವಾಗ ನಿನ್ನ ಜೀವಿತದೆಲ್ಲ ನೋವುಗಳನ್ನ ಮರೆತು ಬಿಡ್ತೇವೆ ಪ್ರಿಯ ದೇವ ಮಗುವೆ. ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವಾ ನೀನೇ. ಸಕಲ ಜನಗಳು ಅಡವಿದ್ದು ಸ್ತುತಿಸುವ ಲೋಕದ ರಕ್ಷಕರು ನೀನೇ ಯೇಸುವೇ. ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವಾ ನೀನೇ. ಸಕಲ ಜನಗಳು ಅಡಬಿದ್ದು ಸ್ತುತಿಸುವ ಲೋಕದ ರಕ್ಷಕರು ನೀನೇ ಯೇಸುವೇ. ಆರಾಧನೆಗೆ ಅರಸನೇ, ನಿನ್ನನ್ನೇ ಸ್ತುತಿಸುವೆನು. ಆರಾಧನೆಗೆ ಅರಸನೇ, ನಿನ್ನನ್ನೇ ಸ್ತುತಿಸುವೆನು. ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು. ವರ್ಣಿಸಲು ಆಗದಷ್ಟು ಉನ್ನತ ನೀನು, ನೀನೇ ನನ್ನೊಡೆಯನು. ನಿನ್ನ ಆರಾಧಿಸುವೆ, ನಿನ್ನ
ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ. ಆತನು ನನ್ನ ಪ್ರೀತಿಸಿ ತಂದೆಯ ಪ್ರೀತಿ ನಮಗೆ ಕೊಟ್ಟಿದ್ದಾನೆ. ನಾವು ಏನು ಅನಾಥರನಾಗಿ ನಾವು ನಮ್ಮನ್ನು ಮಾಡಲಿಲ್ಲ. ಯೇಸು ಸ್ವಾಮಿ ತಾನೇ ಹೇಳಿದಾನೆ, ನಾನು ನಿಮ್ಮನ್ನು ಅನಾಥರನಾಗಿ ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ. ಶಾಶ್ವತವಾಗಿ ನಮ್ಮ ಒಟ್ಟಿಗೆ ಇರುವುದಕ್ಕಾಗಿ ಆತನು ಪವಿತ್ರಾತ್ಮ ನಮ್ಮನ್ನು ಕೊಟ್ಟಿದ್ದಾನೆ. ನಾವು ಅನಾಥರಲ್ಲ. ನಾವೆಂದಿಗೆ ಹೇಳೋದು ಬೇಡ, ನಮಗೆ ಯಾರು ಇಲ್ಲ ಎಂಬುದಾಗಿ ಹೇಳೋದು ಬೇಡ. ಯೇಸು ತನ್ನ ಪ್ರೀತಿ ನಮಗೆ ಬಿಟ್ಟು ಹೋಗಿದ್ದಾನೆ. ಸಮಾಧಾನವನ್ನ ನಮಗೆ ಬಿಟ್ಟು ಹೋಗ್ತಾನೆ ಎಂಬುದಾಗಿ ಆತನು ಹೇಳಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ನಾವ್ ಯಾರು ಕೂಡ ಸುಮ್ಮನೆ ಇರೋದು ಬೇಡ. ನಿಮ್ಮ ಬಾಯಿಗಳು ತೆರೆಯಲ್ಪಡಲಿ. ಸಹೋದರನೇ ಸಹೋದರನೇ ಎಲ್ಲಿದ್ದು ದೇವನ ಆರಾಧನೆ ಮಾಡ್ರಿ. ಕುಗ್ಗಿ ಹೋಗ್ಬೇಡ್ರಿ, ನಿರಾಸೆಗೊಳ್ಬೇಡ್ರಿ. ಆಳವಾಗಿ ಆತನನ್ನ ಪ್ರೀತಿಸಿ. ವಿ ಲವ್ ಯು ಲಾರ್ಡ್. ಒಂದೆರಡು ನಿಮಿಷ ಹಾಗೆ ಆತನನ್ನ ಆರಾಧನೆ ಮಾಡ್ತಾ ಹೋಗ್ರಿ. ನನ್ನನ್ನು ಪ್ರೀತಿಸಿ ಸಮಸ್ತವ ನೀಡಿದೆ, ದಿನ ದಿನ ನಿನ್ನ ನಾಮವ ಸ್ತುತಿಸುವೆನು. ಪ್ರತಿಯೊಂದು ಸ್ಥಿತಿಯಲ್ಲೂ ಕರ ಹಿಡಿದು ನಡೆಸಿದೆ, ಪ್ರತಿ ಕ್ಷಣವು ನಿಂದೆಯ ಹೊಗಳುವೆನು. ನನ್ನನ್ನು ಪ್ರೀತಿಸಿ ಸಮಸ್ತವ ನೀಡಿದೆ, ದಿನ ದಿನ ನಿನ್ನ ನಾಮವ ಸ್ತುತಿಸುವೆನು. ಪ್ರತಿಯೊಂದು ಸ್ಥಿತಿಯಲ್ಲೂ ಕರ ಹಿಡಿದು ನಡೆಸಿದೆ, ಪ್ರತಿ ಕ್ಷಣವು ನಿಂದೆಯ ಹೊಗಳುವೆನು. ಒಳ್ಳೆಯ ತಂದೆ ನೀನೇ, ನಿನ್ನನ್ನೇ ಒಡೆಯನೇ. ಒಳ್ಳೆಯ ತಂದೆ ನೀನೇ, ನಿನ್ನನ್ನೇ ಸ್ತುತಿಸುವೆನು. ಕೈಗಳ ಮೇಲೆ ಕೆತ್ತಿ ಹೇಳೋಣ ಪ್ರತಿಭಟಿಸಿ. ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ. ನಿನ್ನ ಹಾಗೆ ಯಾರು ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು. ವರ್ಣಿಸಲು ಆಗದಷ್ಟು ಉನ್ನತ ನೀನು, ನೀನೇ ನನ್ನೊಡೆಯನು. ಕೈಗಳ ಮೇಲೆ ಕೆತ್ತಿ. ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ. ಇನ್ನೊಂದು ಸಾರಿ. ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಆಳವಾಗಿ ಆಳವಾಗಿ ಹೇಳೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹಾಗೆ ಇನ್ನೊಂದು ಸಾರಿ ಆತನ ಕಡೆಗೆ ನೋಡ್ರಿ. ಆತನ ಪ್ರೀತಿ ನೋಡ್ರಿ. ಶಿಲುಬೆಯಲ್ಲಿ ಆತನಿಗಾಗಿ ಮಾಡಿದ ತ್ಯಾಗವನ್ನು ನೋಡ್ರಿ. ಸಹೋದರಿ ಸಹೋದರನೇ,
ಆತನ ಹಾಗೆ ಯಾರು ಇಲ್ಲ, ಆತನ ಹಾಗೆ ಯಾರು ಇಲ್ಲ, ಆತನ ಹಾಗೆ ಯಾರು ಇದ್ದಾರೆ. ಎಂತಹ ಪ್ರೀತಿ. ಥ್ಯಾಂಕ್ ಯು ಜೀಸಸ್. We love you. We worship you, Jesus. Oh, we love you, Jesus. Thank you, Lord. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಎಲ್ಲರಿಗೂ ವಂದನೆ ಸಲ್ಲಿಸುತ್ತಾ ವಾಕ್ಯಕ್ಕೆ ನಿಮ್ಮ ಮಧ್ಯದಲ್ಲಿ ಬರುವುದಕ್ಕೆ ನಾನು ಬಯಸುತ್ತೇನೆ. ಈಗ ತಾನೇ ನೀವು ಆರಾಧನೆ ಮೂಲಕವಾಗಿ ಸ್ತುತಿಸುವುದರ ಮೂಲಕವಾಗಿ ದೇವರನ್ನು ಗನ್ನಪಡೆ. ಹಾಗಾಗಿ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 11ನೇ ವಚನದಿಂದ 17ನೇ ವಚನದವರೆಗಿರುವಂಥ ವಾಕ್ಯವನ್ನು ನಾವು ನೋಡೋಣ. ಸ್ವಲ್ಪ ಕಾಲವಾದ ಮೇಲೆ ಆತನು ನಾಯಿನ್ ಎಂಬ ಊರಿಗೆ ಹೋದನು. ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನೂ ಅನೇಕರು ಜನರು ಹೋಗುತ್ತಿದ್ದರು. ಆತನು ಊರ ಬಾಗಿಲ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು. ಆಕೆ ಗಂಡ ಸತ್ತವಳಾಗಿದ್ದಳು. ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡು ಹೋದವರು ನಿಂತರು. ಆಗ ಆತನು, ಯವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತನಾಡುವುದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಎಲ್ಲರೂ ಭಯ ಹಿಡಿದವರಾಗಿ, ಮಹಾಪ್ರವಾದಿಯು ನಮ್ಮಲ್ಲಿ ಎದ್ದಿದ್ದಾನೆ, ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡುವವರು ಆದರು. ಈ ವಾರ್ತೆಯು ಯೂದಾಯದಲ್ಲಿಯೂ ಸುತ್ತಲಿರುವ ಎಲ್ಲ ಪ್ರಾಂತ್ಯಗಳಲ್ಲಿಯೂ ಹಬ್ಬಿತು. ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ. ನಾವು ಭಾಳಷ್ಟು ಸಾರಿ ಈ ವಾಕ್ಯವನ್ನು ಓದಿದ್ದೇವೆ ಮತ್ತು ಭಾಳಷ್ಟು ಸಾರಿ ಈ ವಾಕ್ಯವನ್ನು ಕೇಳಿದ್ದೇವೆ. ಇದರಲ್ಲಿರುವಂಥ ಒಂದು ಸತ್ಯ ಏನೆಂದರೆ, ಯೇಸು ತನ್ನ ಜೀವಿತದಲ್ಲಿ ಒಬ್ಬ ಸತ್ತ ಯವನಸ್ಥನನ್ನು ಎಬ್ಬಿಸಿದಂಥ ಒಂದು ಸನ್ನಿವೇಶ. ಪ್ಯಾಟ್ರಿಕ್ ಎಂಬ ಒಬ್ಬ ದೇವರ ಸೇವಕರಿದ್ದರು. ಅವರು ತಮ್ಮ ಜೀವಿತದಲ್ಲಿ ಸೇವೆ ಕಾಲದಲ್ಲಿ ಅವರು ಮಾಡಿದಷ್ಟು ಅದ್ಭುತ ನಾನು ಅವರ ಒಂದು ಚರಿತ್ರೆಯಲ್ಲಿ ಓದ್ತಾ ಇದ್ದೆ. ಇವತ್ತಿಗೂ ಕೂಡ ಆ ಒಂದು ಊರಿನಲ್ಲಿ, ಅಮೇರಿಕ ಮತ್ತು ಸುತ್ತಮುತ್ತಲಿನ ಭಾಗದಲ್ಲಿ, ಐರ್ಲ್ಯಾಂಡಲ್ಲೂ ಕೂಡ ಇವತ್ತು ಆತನ ಒಂದು ಪ್ಯಾಟ್ರಿಕ್ ಡೇ ಎಂಬುದಾಗಿ ಆಚರಿಸ್ತಾರೆ. ಬಹಳಷ್ಟು ಉತ್ತಮವಾದ ಸೇವೆ ಮಾಡಿದವರು. ಅವರು ಸತ್ತವರನ್ನು ಪ್ರಾರ್ಥನೆ ಮಾಡಿದ ಕೂಡಲೇ ಎದ್ದು ಬರುವಂಥದ್ದನ್ನು ಅವರು ಕಣ್ಣಾರೆ ಕಾಣ್ತಾ ಇದ್ರು. ಯಾಕೆಂದರೆ ಯೇಸು ಕ್ರಿಸ್ತನ ಒಂದು ಬಲವನ್ನು ಹೊಂದಿದವರಾಗಿ ಆ ಸಾಮರ್ಥ್ಯದ ಮೂಲಕವಾಗಿ ಅನೇಕ ಜನರು ಎದ್ದು ಬರ್ತಾಯಿದ್ರು. ಅವರು ಹೇಳುವಂಥ ಒಂದೇ ಒಂದು ಮಾತು, ಯೇಸು ನನ್ನಲ್ಲಿ, ಯೇಸು ನನ್ನ ಒಳಗೆ, ಯೇಸು ನನ್ನ ಸುತ್ತಮುತ್ತಲೂ ಇದ್ದಾನೆ, ನನ್ನ ಯೇಸು ನನ್ನ ಜೊತೆಲಿದ್ದಾನೆ ಅಂತ ಹೇಳಿ ಆ ಒಂದು ಶವದ ಕಾರ್ಯಗಳಿಗೆ ಅಪ್ಪಣೆ ಕೊಟ್ಟಾಗ ಆ ಶವದಲ್ಲಿ ಇದ್ದಂಥವರು ಅಥವಾ ಆ ಹೆಣದ ಪೆಟ್ಟಿಗೆಯಲ್ಲಿರುವಂಥವರು ಎದ್ದು ಕೂರ್ತಾ ಇದ್ದರಂತೆ. ಇಂಥ ಒಬ್ಬ ದೇವರ ಸೇವಕರು ಅವರಿರುವಂಥ ಸಂದರ್ಭದಲ್ಲಿ ಐರ್ಲ್ಯಾಂಡಲ್ಲಿ ಒಂದು ಹಾವು ಕೂಡ ಇರ್ತಾ ಇರಲಿಲ್ಲ. ಅಂದರೆ ಅಂಥ ಒಂದು ಅಧಿಕಾರದಿಂದ ಅವರು ದೇವರೊಟ್ಟಿಗೆ ಜೀವಿಸ್ತಾ ಇದ್ದರು. ದೇವರ ಒಂದು ಮಾತಿನ ಪ್ರಕಾರ, ಅಭಿಷೇಕದಲ್ಲಿ, ದೇವರ ಒಂದು ಬಲದಲ್ಲಿ ಅವರು ಜೀವಿಸ್ತಿದ್ದರಿಂದ ಅಂಥ ಒಬ್ಬ ದೇವರ ಸೇವಕನ ಮಾತಿಗೆ ಹಾವೇ ಇರ್ತಾ ಇರಲಿಲ್ಲ ಅಂತೆ. ಹಾಗಿದ್ರೆ ಎಷ್ಟು ದೊಡ್ಡ ಆಶೀರ್ವಾದ ಒಬ್ಬ ದೇವರ ಸೇವಕರು. ಯಾಕಂದರೆ ನನ್ನ ಯೇಸು ತಾನೇ ಆ ಮಾತನ್ನು ಹೇಳಿದವನೇ, ನನ್ನ ನಂಬುವವನು ನನಗಿಂತಲೂ ಮಹತ್ತಾದ ಕಾರ್ಯಗಳನ್ನು ಮಾಡ್ತಾನೆ ಎಂಬುದಾಗಿ. ಹಾಗೆ ಯೇಸುವಿನ ಕಾಲದಲ್ಲಿ ಒಬ್ಬ ಸತ್ತ ಯವನಸ್ಥನನ್ನು ಯೇಸು ಸ್ವಾಮಿ ಎಬ್ಬಿಸ್ತಾನೆ. ಸತ್ತು ಹೋಗಿದ್ದಾನೆ. ತನ್ನ ತಾಯಿಗೆ ಒಬ್ಬನೇ ಮಗನು. ತಾಯಿ ಬಹಳ ದುಃಖದಿಂದ ತನ್ನ ನೋವನ್ನು ಆ ಜನರ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾಳೆ. ಮತ್ತು ಸುತ್ತಮುತ್ತಲಿನ ಜನರು ಅವಳ ಜೊತೆ ಇದ್ದರೂ ಕೂಡ ಯಾವ ಸಹಾಯ ಅವಳಿಗೆ ಬೇಕಾಗಿತ್ತೋ ಆದರೆ ಆ ಸಹಾಯ ಅವಳಿಗೆ ಸಿಗ್ತಾ ಇರಲಿಲ್ಲ. ತಾಯಿಗೆ ಒಬ್ಬನೇ ಮಗನು ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಈ ಸಂದೇಶ ಇವತ್ತು ನಿಮ್ಮೊಳಗೆ ಇವತ್ತು ಆಳವಾದ ಕೆಲಸವನ್ನು ಮಾಡಲಿ.
ಎಂಥ ಸಮಯ ಬಂದಿತ್ತು. ಯೇಸು ಊರಿನ ಒಳಗೆ ಬರ್ತಾ ಇದ್ದಾನೆ. ಶವ ಊರಿಂದ ಹೊರಗೆ ಹೋಗ್ತಾ ಇದೆ. ಊರಿನ ಹೊರಗೆ ಅವನನ್ನು ಹೂಣಿಡುವುದಕ್ಕಾಗಿ ಆ ಶವವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಕೊನೆಯ ಒಂದು ಅಂತಿಮ ಸಂಸ್ಕಾರ. ಅನೇಕ ಒಂದು ಶವವನ್ನು ತೆಗೆದುಕೊಂಡು ಹೋಗುವಾಗ ಕೊನೆಯ ಪ್ರಯಾಣ ಅಂತ ಬರೆದಿರ್ತಾರೆ. ಅಂದರೆ ಇವ್ರದ್ದು ಮುಗಿತು, ಇದು ಕೊನೆಯ ಪ್ರಯಾಣ ಅಂತ. ಆದರೆ ಯೇಸು ಈತನ ಕೊನೆಯ ಒಂದು ಪ್ರಯಾಣದ ಎಂಡಿನಲ್ಲಿರುವಾಗ, ಕೊನೆಯ ಒಂದು ಸಂಸ್ಕಾರಕ್ಕೆ ಬರುವಾಗ ಯೇಸು ಆ ಊರಿನೊಳಗೆ ಕಾಲಿಡ್ತಾ ಇದ್ದಾನೆ. ಯೇಸು ನನ್ನ ಜೀವಿತದಲ್ಲಿ ಒಂದು ಸಾರಿ ಕಾಲಿಡುವಾಗ, ಅಂತಿಮವಾಗಿರುವಂಥ ನನ್ನ ಜೀವಿತವನ್ನು, ಎಂಡಾಗಿರ್ಲಿಕ್ಕಿರುವಂಥ ನನ್ನ ಜೀವಿತವನ್ನು, ಮುಗಿದು ಹೋಯಿತು ಎಂಬುದಾಗಿ ಹೇಳುವಂಥ ಜೀವಿತವನ್ನು ದೇವರು ಪುನರಾರಂಭಿಸಲಿಕ್ಕೆ ದೇವರಿಗೆ ಸಾಧ್ಯತೆ ಇದೆ. ಈ ಲೋಕದ ರಿಪೋರ್ಟ್ಗಳು, ಈ ಲೋಕದ ಜನರು ನಿನ್ನ ರಿಪೋರ್ಟ್ ನೋಡಿ ಎಂಡ್ ಅಂತ ಹೇಳಿದರೆ, ನಿನ್ನ ಕೊನೆಯ ಜೀವಿತ ಮುಗೀತು ಎಂಬುದಾಗಿ ಹೇಳಿದಾಗಿದ್ದರೆ, ಯೇಸು ಇವತ್ತು ನಿನ್ನ ಜೀವಿತದಲ್ಲಿ ಅದನ್ನು ಪುನರಾರಂಭಿಸಲಿಕ್ಕೆ ಯೇಸುವಿಗೆ ಸಾಧ್ಯತೆ ಉಂಟು. ಯಾವುದು ನಾವು ಅಸಾಧ್ಯ ಎಂಬುದಾಗಿ ಹೇಳ್ತಾ ಇದ್ದೇವೋ, ಯಾವುದು ಆಗದಿಲ್ಲ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೋ, ಅದು ನನ್ನ ಯೇಸುವಿಗೆ ಸಾಧ್ಯ ಇದೆ. ಊರಿನ ಹೊರಗೆ ಯವನಸ್ಥನನ್ನು ತೆಗೆದುಕೊಂಡು ಹೋಗಲಿಕ್ಕೆ, ಯೇಸು ಊರಿನ ಒಳಗೆ ಬರಲಿಕ್ಕೆ ಸರಿಯಾದ ಸಮಯ, ದ ರೈಟ್ ಟೈಮ್. ಯೇಸು ನನ್ನ ಜೀವಿತದಲ್ಲಿ ಒಳಗೆ ಬರುವುದಕ್ಕೆ ಸರಿಯಾದ ಸಮಯಕ್ಕೆ ಆತನಿಗೆ ಅವಕಾಶ ಕೊಡ್ರಿ. ಸರಿಯಾದ ಸಮಯಕ್ಕೆ ಆತನು ನಮ್ಮ ಜೀವಿತದಲ್ಲಿ ಬರುವಾಗ ನಮ್ಮ ಪರಿಸ್ಥಿತಿಗಳನ್ನೇ ಆತನು ಬದಲಾಯಿಸ್ತಾನೆ. ಇವತ್ತು ಅನೇಕ ಸ್ಥಿತಿಗಳಲ್ಲಿ ನಾವೇ ಒಂದು ಲೈನನ್ನು ಹಾಕೊಂಡು ಬಿಡ್ತೇವೆ, ನನ್ನ ಕತೆ ಮುಗೀತು ಎಂಬುದಾಗಿ. ನಾವೇ ಒಂದು ಬೌಂಡ್ರಿ ಲೈನನ್ನು ಹಾಕ್ಕೊಂಡಿದ್ದೇವೆ, ಇದು ನನ್ನ ಜೀವಿತ ಮುಗೀತು ಎಂಬುದಾಗಿ, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಎಂಬುದಾಗಿ. ಆದರೆ ಯೇಸುವಿಗೆ ನಿಮ್ಮ ಜೀವಿತದಲ್ಲಿ ಒಂದು ಸ್ಥಳವನ್ನು ಕೊಡುವುದಾಗಿದ್ದರೆ, ಒಂದು ಸಾರಿ ಆತನ ಜೀವಿತಕ್ಕೆ ಬರುವುದಕ್ಕೆ ಅವಕಾಶ ಕೊಡುವುದಾಗಿದ್ದರೆ, ಆತನ ಜೀವಿತವನ್ನೇ ಬದಲಾಯಿಸ್ತಾನೆ. ಇಲ್ಲಿ ಎಂಥ ಒಂದು ಸುಂದರ ಸಮಯ ನೋಡ್ರಿ. ಯವನಸ್ಥನು, ಯವನ ಪ್ರಾಯ, ತಾಯಿ ಮುಂದೆನೇ ಒಂದು ಯವನಸ್ಥನ ಮರಣ ಆಗಿದೆ. ಎಷ್ಟು ದುಃಖಕರ. ತಾಯಿ ಇರುವಾಗಲೇ ಮಗನು ಸಾಯುವಂಥದ್ದು ಎಷ್ಟು ನೋವು ಅಲ್ವಾ. ಅಂದರೆ ಯಂಗ್ ಏಜಿನಲ್ಲೇ ಸತ್ತು ಹೋಗಿದ್ದಾನೆ. ಇನ್ನೂ ಆತನಿಗೆ ಆಯುಷ್ ಇತ್ತೇನೋ, ಇನ್ನೂ ಆಯುಷು ಆತನ ಜೀವಿತದಲ್ಲಿತ್ತು. ಇಂಥ ಏಜ್ ಇರಬೇಕಾದ್ರೆ ಆತನು ಬೇಗನೆ ಆ ಒಂದು ಸಾವಿಗೆ ಒಳಗಾಗಿದ್ದಾನೆ. ಸಾವು ಆತನನ್ನು ಹಿಡಿದುಕೊಂಡಿದೆ. ತಾಯಿ ಕಣ್ಣು ಮುಂದೆ ನೋಡ್ತಾ ಇದ್ದಾರೆ, ತಾಯಿ ನಾನಿರುವಾಗಲೇ ನನ್ನ ಮಗನು ಸತ್ನಲ್ಲ ಎಂಬ ಒಂದು ನೋವು. ಅನೇಕ ಸಾರಿ ಇಂಥ ಸ್ಥಿತಿಯಲ್ಲಿ ನಾವು ಹಾದು ಹೋಗ್ತೇವೆ. ಯೌವನ ಪ್ರಾಯದ ಮಕ್ಕಳು ಅವು ನಮ್ಮ ಜೀವಿತದಲ್ಲಿ ಬೇಗನೆ ಈ ಲೋಕದ ಯಾತ್ರೆ ಮುಗಿಸುವಾಗ, ಅಯ್ಯೋ ಯಾಕೆ ಹೀಗಾಯಿತು ಎಂಬ ಪ್ರಶ್ನೆ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಕೂಡ ಬಂದಿರ್ಬೋದು. ಇದೇ ಪ್ರಶ್ನೆ ಅಲ್ಲಿನೆಲ್ಲ ಜನರಿಗೆ ಬಂದಿರ್ಬೋದು. ಆದರೆ ತಾಯಿಗೆ ಬಹಳ ದುಃಖ. ಯಾಕೆಂದರೆ ಇನ್ನೊಬ್ಬ ಮಗ ಇಲ್ಲ, ಅಥವಾ ತಾಯಿಗೆ ಇನ್ನೊಬ್ಬನು ನೋಡಿಕೊಳ್ಳುವವರು ಯಾರೂ ಇಲ್ಲ, ಒಬ್ಬನೇ ಮಗ. ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ತಾಯಿಗೆ ಒಬ್ಬನೇ ಮಗನು ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಬೇರೆ ಯಾವ ಒಂದು ಸಪೋರ್ಟ್ ಅವಳಿಗೆ ಇರಲಿಕ್ಕಿಲ್ಲ. ಇಂಥ ಒಂದು ಸಂದರ್ಭ. ಆಗ ಯೇಸು ಆ ಸ್ತ್ರೀಯನ್ನು ನೋಡಿದ್ದಾನೆ. ನಾನು ಇವತ್ತು ಸಂದೇಶ ಏನು ಹೇಳುವುದಾಗಿದ್ರೆ, ಯೇಸುವಿನ 3 ಗುಣಗಳು ಇಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ನಾವು ಇದೇ ರೀತಿ ಹಾದು ಹೋಗ್ಬೋದು ನಮ್ಮ ಜೀವಿತದಲ್ಲಿ. ನಾವು ಕೂಡ ನಮ್ಮ ಪರಿಸ್ಥಿತಿಗಳಲ್ಲಿ ಎಲ್ಲವನ್ನ ಕಳ್ಕೊಂಡವರಾಗಿರ್ಬೋದು. ಆದರೆ ಯೇಸು ನಮ್ಮ ಜೀವಿತದಲ್ಲಿ ಬರುವಾಗ ಆತನು ತೋರಿಸುವಂಥ 3 ಗುಣಗಳು, ಅದು ಬಹಳ ಪ್ರಾಮುಖ್ಯವಾಗಿ ನಾವು ಕಲೀಲೇಬೇಕಾಗಿದೆ. ಇವತ್ತು ಆತನು ನಮ್ಮ ಜೀವಿತದಲ್ಲಿ ಇವತ್ತು ಕೂಡ ಅದೇ ರೀತಿಯಾಗಿ ಆತನು ನಮ್ಮನ್ನು ನೋಡುವುದಕ್ಕೆ ಬಯಸ್ತಾನೆ. ಆತನು ಬದಲಾಗಲಿಲ್ಲರಿ. ಸ್ಥಿತಿಗತಿಗಳು ಬದಲಾಗಿರ್ಬೋದು, ಜನರು ಬದಲಾಗಿರ್ಬೋದು, ನಿಮ್ಮ ಕುಟುಂಬದವರು ಬದಲಾಗಿರ್ಬೋದು. ಆದರೆ ಯೇಸು ನಿನ್ನೆ ಇದ್ದ ಹಾಗೆ ಇವತ್ತು ಕೂಡ ಇದ್ದಾನೆ, ನಿರಂತರವೂ ಹಾಗೆ ಇರ್ತಾನೆ. ಅವತ್ತು ಯಾವ ರೀತಿ ತಾಯಿಯನ್ನು ನೋಡಿದನೋ ಇವತ್ತು ಕೂಡ ನನ್ನನ್ನು ನೋಡ್ತಾ ಇದ್ದಾನೆ. ಆತನ ಗುಣಗಳಲ್ಲಿ ಬದಲಾವಣೆ ಆಗಲಿಲ್ಲ, ಆತನ ಮಾತಿನಲ್ಲಿ ಬದಲಾವಣೆ ಆಗಲಿಲ್ಲ, ಆತನ ಯಾವುದೇ ಒಂದು ಕಾರ್ಯದಲ್ಲಿ ಬದಲಾವಣೆ ಇಲ್ಲ. ಯಾಕೆಂದರೆ
ಆತನು ಆದಿಯು, ಆತನು ಅಂತ್ಯವಾಗಿದ್ದಾನೆ. ಈ ಹೊತ್ತು ಕೂಡ ನಿನ್ನ ಸ್ಥಿತಿಯನ್ನು ಆತನು ಬದಲಾಯಿಸಲಿಕ್ಕಿದ್ದಾನೆ. ನೀನು ಇದೇ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆಯಾ ಸಹೋದರನೇ, ಸಹೋದರಿಯೇ, ಪ್ರಿಯನ ತಂದೆ ತಾಯಿಗಳೇ, ಮಕ್ಕಳೇ, ಇವತ್ತು ದೇವರ ವಾಕ್ಯವನ್ನು ಕೇಳ್ರಿ. ಆತನು ಗುಣಗಳು ಬಹಳ ಒಳ್ಳೆಯ ಗುಣಗಳು. ಇವತ್ತು ಆತನು ಯಾವ ರೀತಿ ನಮ್ಮನ್ನು ಸ್ಪಂದಿಸ್ತಾನೆ ನಮ್ಮ ಪರಿಸ್ಥಿತಿಗಳಲ್ಲಿ ಅಂತ ನೀವು ಇವತ್ತು ಕೇಳ್ರಿ. ಆತ ನಮ್ಮ ಪರಿಸ್ಥಿತಿಗಳಲ್ಲಿ ಹಾದು ಹೋಗುವಾಗ ಆತನು ಯಾವ ರೀತಿ ಕ್ರಿಯೆಗಳನ್ನು ಮಾಡ್ತಾನೆ. ಜನರಿದ್ದರು, ಗ್ರಾಮಸ್ಥರಿದ್ದರು, ಹೊತ್ತುಕೊಂಡು ಹೋಗುವಂಥ ಯವನಸ್ಥರು ಕೂಡ ಇದ್ದರು, ಸುತ್ತಮುತ್ತಲೂ ಅನೇಕರು ಅವಳ ಜೊತೆಲಿದ್ದರು. ಆದರೆ ಯೇಸು ತೋರಿದಂಥ ಪ್ರತಿಕ್ರಿಯೆ ಇದೆ ನೋಡ್ರಿ, ಇದೆಲ್ಲದಕ್ಕಿಂತಲೂ ಬಹಳ ವಿಶೇಷವಾದದ್ದು. ಇವತ್ತು ನಮ್ಮ ಜೊತೆಯಲ್ಲಿ ಅನೇಕರು ಇರ್ತಾರೆ, ಯವನಸ್ಥರು ಕೂಡ ಇರ್ತಾರೆ, ಅನೇಕ ಗ್ರಾಮಸ್ಥರು, ಊರಿನವರು, ನಮ್ಮ ಸಪೋರ್ಟರ್ಸ್ ಕೂಡ ಇರ್ತಾರೆ. ಆದರೆ ಯಾರು ಕೂಡ ಇಂಥ ಪ್ರತಿಕ್ರಿಯೆಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯೇಸು ತೋರಿಸುವಂಥ ಪ್ರತಿಕ್ರಿಯೆನೇ ಅದು ವಿಶೇಷವಾಗಿರ್ತದೆ. ಅದನ್ನೇ ಇವತ್ತು ನಾವು ಕಲಿಯಬೇಕಾಗಿದೆ ಪ್ರಿಯ ದೇವಜನರೇ. ಈ ದಿನಗಳಲ್ಲಿ ನಾವು ಕಲಿಯಬೇಕಾಗಿರುವುದೇನೆಂದರೆ, ನಾವು ಹಾದು ಹೋಗುವಂಥ ನೋವುಗಳಲ್ಲಿ, ನಮ್ಮನ್ನು ಹೊತ್ತುಕೊಂಡು ಹೋಗುವಂಥ ಸಮಸ್ಯೆಗಳಲ್ಲಿ, ನಮ್ಮನ್ನು ಭಯಪಡಿಸುವಂಥ ಕಾರ್ಯಗಳಲ್ಲಿ, ನಾವು ನಿರಾಸೆಯ ಸ್ಥಿತಿಯಲ್ಲಿರುವಾಗ, ನೋವಿನಲ್ಲಿದ್ದಾಗ, ರೋಗದಲ್ಲಿದ್ದಾಗ, ಸಾಲದ ಬಾಧೆಯಲ್ಲಿದ್ದಾಗ, ಎಲ್ಲವನ್ನು ಕಳ್ಕೊಂಡವರಾಗಿರುವಾಗ, ಯಾವ ಮಾರ್ಗವಿಲ್ಲದೆ ನನ್ನ ಸ್ಥಿತಿ ಮುಗೀತು ಎಂಬುದಾಗಿ ಹೇಳುವಾಗ ಯೇಸುವಿನ ಒಂದು ಪ್ರೀತಿ ಇದೆ ನೋಡ್ರಿ, ಅದು ಬಹಳ ಪ್ರಾಮುಖ್ಯ. ಇವತ್ತು ನೀನು ಆ ಪ್ರೀತಿಯನ್ನು ಬಯಸ್ತೀಯ? ಅದನ್ನು ತೋರಿಸುವಂಥ ಪ್ರೀತಿ ಏನು ಗೊತ್ತಾ? ನನಗೆ ಬಹಳ ಸಂತೋಷವಾಗಿದ್ದು ಏನಂದರೆ 13ನೇ ವಚನ, ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ. 3 ಮಾತು ಆತನು ಹೇಳಿದ್ದು. ಆಕೆಯನ್ನು ಕಂಡು ನೋಡಿದ, ಆತನ ಅವಳ ವಿಷಯದಲ್ಲಿ ಕನಿಕರ ಪಟ್ಟ, ಮತ್ತು ದೇವರ ವಾಕ್ಯ ಹೇಳ್ತದೆ ಆತನು ಅಳಬೇಡ ಎಂಬುದಾಗಿ ಹೇಳಿದ. 3 ಮಾತು, ಸುಂದರವಾದ ಮಾತು, ಯೇಸುವಿನ ಬಾಯಿಂದ ಬಂದಂಥ ಮಾತು. ಕಂಡು ಕನಿಕರಿಸಿ ಅಳಬೇಡ ಎಂದು ಹೇಳಿ ಹೋದನು. 3 ಮಾತು. ಯೇಸುವಿನ ಸ್ವಭಾವ ಏನಂದರೆ, ನಮ್ಮ ಸ್ಥಿತಿಯನ್ನು ಆತನು ನೋಡ್ತಾನೆ, ನಮ್ಮ ಪರಿಸ್ಥಿತಿಯನ್ನು ಆತನು ನೋಡ್ತಾನೆ, ನಾವು ಪ್ರೆಸೆಂಟ್ ಯಾವ ಕಂಡೀಷನಲ್ಲಿ ಇದ್ದೇವೆ ಎಂಬುದಾಗಿ ಆತನು ಕಾಣ್ತಾನೆ. ಆತನು ನೋಡದೆ ಇರುವಂಥದ್ದು ಯಾವುದೂ ಇಲ್ಲ. ಆತನಿಗೆಲ್ಲ ಗೊತ್ತು, ಆತನು ನೋಡ್ತಾ ಇದ್ದಾನೆ. ನೀವು ನೆನೆಸಿರ್ಬೋದು, ಯಾರೂ ನನ್ನ ಪರಿಸ್ಥಿತಿಯನ್ನು ನೋಡ್ತಾ ಇಲ್ಲ ಎಂಬುದಾಗಿ. ನೀವು ಕೂಡ ಆಲೋಚನೆ ಮಾಡ್ತಾ ಇರ್ಬೋದು, ನನ್ನ ಈ ಸ್ಥಿತಿಯನ್ನು ಯಾರು ನೋಡ್ತಾರೆ ಎಂಬುದಾಗಿ ಆಲೋಚನೆ ಮಾಡ್ಬೋದು. ಸ್ವಾಮಿ ಆಕೆಯನ್ನು ಕಂಡು ನೋಡಿದ. ಯೇಸು ನೋಡಿದ. ಇವತ್ತು ಕೂಡ ನಿನ್ನನ್ನು ನೋಡ್ತಾ ಇದ್ದಾನೆ ಯೇಸು. ನೀನು ಒಬ್ಬಂಟಿಗಳಾಗಿದೆಯಾ? ಮನೇಲಿದೆಯಾ? ಕೆಲಸ ಇಲ್ಲದೆ ಇದೆಯಾ? ಅಥವಾ ನೋವಿನಲ್ಲಿದೆಯಾ? ನಿರಾಸೆಯಲ್ಲಿದೆಯಾ? ಯೇಸು ನಿನ್ನನ್ನು ನೋಡ್ತಾನೆ. ಆತನು ಒಂದು ಸಾರಿ ನೋಡಿದ್ರೆ ಸಾಕು. ಒಂದು ಸಾರಿ ಆತನು ನಿನ್ನನ್ನು ನೋಡಿದ್ರೆ ಸಾಕು. ನಿನ್ನನ್ನು ಆತನ ಇದನ್ನು ವೀಕ್ಷಿಸುವಂಥ ಪ್ರಿಯ ಸಹೋದರನೇ, ಸಹೋದರಿಯೇ, ಯೇಸು ನಿನ್ನನ್ನು ನೋಡ್ತಾನೆ. ನೀನು ಎಂಥ ಸ್ಥಿತಿಯಲ್ಲಿ ಇದೆಯೋ ಆತನಿಗೆ ಗೊತ್ತು. ನನ್ನ ಕುಟುಂಬ, ನನ್ನ ಮನೆ, ನನ್ನ ಸ್ನೇಹಿತರು ನೋಡಿರ್ಲಿಕ್ಕಿಲ್ಲ. ನಿನ್ನ ಪರಿಸ್ಥಿತಿ ಯೇಸುವಿಗೆ ಗೊತ್ತು. ನೋಡಿದಾನೆ. ನಂಬಿಕೆ ಹೇಳ್ರಿ, ಏಸಪ್ಪ ನೀನು ನನ್ನ ಪರಿಸ್ಥಿತಿ ನೋಡಿದ್ಯಪ್ಪ, ನನ್ನ ನೋವು ನೀನು ನೋಡಿದೀಯಪ್ಪ, ನಾನು ಹಾದು ಹೋದಂಥ ದಿನ ನೀನು ನೋಡಿದ್ದಿ ಸ್ವಾಮಿ ಅಂತ ನೀನು ಇವತ್ತು ಧೈರ್ಯವಾಗಿ ಹೇಳು. ಕನಿಕರದ ಒಂದು ಕಣ್ಣು ಯೇಸುವಿನಲ್ಲಿ. ಆತನು ನೋಡುವಾಗ ಸುಮ್ಮನೆ ನೋಡಲ್ಲ. ಆತನು ನಿನ್ನನ್ನು ನೋಡುವಾಗ ಸುಮ್ಮನೆ ನೋಡಲ್ಲ. ಒಂದು ಬಾಂಧವ್ಯದಿಂದ, ಪ್ರೀತಿಯಿಂದ ನಿನ್ನನ್ನು ನೋಡ್ತಾನೆ. ಒಂದು ಸಾರಿ ಆ ಜನರ ಗುಂಪನ್ನು ನೋಡಿದಂತೆ ಯೇಸು ಸ್ವಾಮಿ ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಅಂತ ಆತನು ಕಂಡು, ಆತನ ಆ ಒಂದು ದೃಷ್ಟಿಯಿಂದ ಆತನನ್ನು ನೋಡ್ತಾ ಇದ್ದಂತೆ.
ಅದಕ್ಕೆ ಹಾಗಲ್ಲಿ ಹೇಳಿದರು, ಎಲ್ಲವನ್ನು ನೋಡುವ ದೇವರು ಎಂಬುದಾಗಿ ಹೇಳಿದರು. ಎಲ್ಲವನ್ನು ನೋಡುವ ದೇವರು, ಎಲ್ಲವನ್ನು ನೋಡುವ ದೇವರು ಆತನು ನೋಡ್ತಾ ಇದ್ದಾನೆ. ಈ ಸಮಯದಲ್ಲಿ ನಿನ್ನನ್ನು ಕೂಡ ದೇವರು ನೋಡ್ತಾ ಇದ್ದಾನೆ. ಒಬ್ಬಂಟಿಗಳಾಗಿದೆಯಾ? ಯಾವುದೋ ಒಂದು ಸ್ಥಿತಿಯಲ್ಲಿ ಹಾಸಿಗೆಯಲ್ಲಿ ಏಳಲಾರದ ಹಾಗೆ ಕೂತಿದೆಯಾ? ಅಥವಾ ಯಾವುದೋ ಒಂದು ಕೆಲಸ ಸ್ಥಳದಲ್ಲಿ ಪ್ರಯಾಣದಲ್ಲಿ ನೀನು ಹೋಗ್ತಾ ಇದ್ದಾಗಲೂ ಕೂಡ ಇದನ್ನು ನೋಡ್ತಾ ಇದೆಯಾ? ಈ ಸಮಯದಲ್ಲಿ ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ, ನಿನ್ನನ್ನು ನೋಡ್ತಾನೆ. ಯೇಸುವಿನ ಕಣ್ಣಿಗೆ ಯಾವುದು ಮರೆಯಾಗಲಿಲ್ಲ. ಕಂಡು ಯೇಸು ಅವಳನ್ನು ಕಂಡನು. ಜನರಿದ್ದರು, ಯವನಸ್ಥರಿದ್ದರು, ಅನೇಕ ಜನರ ಗುಂಪಿತ್ತು. ಆದರೆ ಯೇಸುವಿನ ಕಣ್ಣುಗಳು ಆ ತಾಯಿಯ ಮೇಲೆ. ಯವನಸ್ಥರು ಹೊತ್ತುಕೊಂಡು ಹೋಗುವಂಥ ಬರ, ಗ್ರಾಮಸ್ಥರು ಇವಳು ಸ್ನೇಹಿತರಲ್ವಾ, ನಮ್ಮ ಜೊತೆಗೆ ಇಷ್ಟು ದಿನ ಇದ್ರಲ್ವಾ, ಆ ಒಂದು ಸ್ನೇಹಿತರ ಭಾವನೆಯಿಂದ ಇದ್ದರು. ದೊಡ್ಡ ದೊಡ್ಡ ವ್ಯಕ್ತಿಗಳು ನಾವು ಇವತ್ತಿನ ಮೊದಲಿಂದಲೂ ಪರಿಚಯ ಅಲ್ವಾ ಅಥವಾ ನೋಡಿದಿರ್ಬೋದಲ್ವಾ ಅಂತ ಆ ರೀತಿಯಾಗಿ ಬಂದು ನೋಡ್ತಾ ಇದ್ರು. ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಲ್ಲಿ ನೋಡಿ ಬಂದು ಹೋಗ್ತಾ ಇದ್ರು. ಆದರೆ ಯೇಸು ನೋಡಿದಾಗ ಸುಮ್ಮನೆ ನೋಡಲಿಲ್ಲ, ಆತನನ್ನು ಅದ್ಭುತ ಮಾಡುವುದಕ್ಕಾಗಿಯೇ ಯೇಸು ಆ ತಾಯಿಯನ್ನು ನೋಡ್ತಾ ಇದ್ದಾನೆ. ಇವತ್ತು ಎಲ್ಲರೂ ನೋಡೋದಕ್ಕಿಂತ ಯೇಸು ನೋಡಿದರೆ ಸಾಕು ರೇ, ನಿನ್ನ ಸ್ಥಿತಿನೇ ಬದಲಾಗ್ತದೆ. ಯೇಸು ಒಂದು ಸಾರಿ ಆ ಸ್ತ್ರೀಯನ್ನು ನೋಡಿದಾಗ ಆ ಸ್ತ್ರೀ ಬದಲಾದ್ಲು. ಯೇಸು ಯಾರನ್ನು ನೋಡಿದ್ನೋ ಅವರು ಬದಲಾಯಿದ್ರು. ಜಕ್ಕಾಯನ ನೋಡಿದ, ಜಕ್ಕಾಯನ ಬದಲಾವಣೆ ಆದ. ಯೇಸುವನ್ನು ಕುರುಡನನ್ನು ನೋಡಿದ, ಕುರುಡನು ಕೂಡ ಬದಲಾವಣೆ ಆದ. ಯೇಸು ಅನೇಕ 5,000 ಜನರನ್ನು ನೋಡಿದಾಗ ಅವರಿಗೆ ಆಹಾರವನ್ನು ದೇವರು ಕೊಟ್ಟ. ಆದರೆ ಯೇಸು ನೋಡುವಾಗ ಆತನು ಕಣ್ಣನು. ಇವತ್ತು ಧೈರ್ಯವಾಗಿ ನೀವು ಹೇಳ್ಬೋದು, ಪ್ರಿಯ ದೇವ ಮಗುವೆ, ಇವತ್ತಿನ ದಿನದಲ್ಲಿ ಯೇಸು ನಿನ್ನನ್ನು ನೋಡ್ತಾ ಇದ್ದಾನೆ. ಸ್ವಾಮಿಯೋ ಆಕೆಯನ್ನು ಕಂಡನು. ಎರಡನೇದಾಗಿ ನೋಡುವುದು ಮಾತ್ರ ಅಲ್ಲ, ಕನಿಕರಿಸಿ, ಕನಿಕರದ ಪ್ರೀತಿ. ಅನೇಕ ಸಾರಿ ಹೇಳ್ತೇವೆ, ನಿಮಗೆ ಇಷ್ಟಾದರೂ ಕನಿಕರ ಇಲ್ವಾ, ಇಷ್ಟಾದರೂ ನಿಮಗೆ ಕನಿಕರ ಇಲ್ವಾ ಅಂತ ಮನುಷ್ಯರಾದ ನಾವು ಆಲೋಚನೆ ಮಾಡ್ತೇವೆ. ಆದರೆ ಯೇಸು ಕನಿಕರದಿಂದ ಅವಳನ್ನು ದೃಷ್ಟಿಸಿದ್ದಾನೆ. ಕಂಡು ಕನಿಕರಿಸಿ, ಆತನಿಗೆ ಒಳಗಡೆ ಕನಿಕರ ಉಂಟಾಯಿತು. ಅಯ್ಯೋ, ಇವಳಿಗೆ ಯಾರ ಆಶ್ರಯ, ಮುಂದೆ ಇವಳನ್ನು ಯಾರನ್ನು ನೋಡ್ಕೊಳ್ತಾರೆ, ಮುಂದೆ ಇವಳಿಗೆ ಸಹಾಯ ಏನು, ಮುಂದೆ ಇವಳಿಗೆ ಆದಾಯ ಏನು, ಮುಂದೆ ಇವಳು ಯಾರು ಪ್ರೀತಿ ಮಾಡ್ತಾರೆ. ಆತನು ಶಿಲುಬೆಲಿದ್ದಾಗಲೂ ಕೂಡ ತನ್ನ ತಾಯಿಯನ್ನು ಕಂಡು ಆತನು ಏನು ಹೇಳ್ತಾನೆ, ಯೋಹಾನನಿಗೆ, ಅಮ್ಮ ಈಗೋ ನಿನ್ನ ಮಗನು ಅಂತ ಹೇಳಿದಾಗಿದ್ರೆ ಆತನಿಗೆ ಗೊತ್ತು ತಾಯಿಯನ್ನು ಯಾರು ನೋಡ್ಕೊಳ್ತಾರೆ. ಇವತ್ತು ತಾಯಿಯನ್ನು, ತಂದೆ ತಾಯಿಗಳನ್ನು ಯಾರು ನೋಡ್ಕೊಳ್ಳಲ್ರಿ. ದೊಡ್ಡವರಾಗ ತನಕ ಸುಮ್ಮನೆ ಇರ್ತಾರೆ. ಅವ್ರಿಗೊಂದು ಸ್ಥಾನ ಬಂದ್ಕೊಳ್ಳೆ ಯಾರು ತಂದೆ ತಾಯಿಗಳ ಹತ್ತಿರ ಬರಲ್ಲ, ಅವ್ರನ್ನ ಕೇರ್ ಮಾಡಲ್ಲ. ಆದರೆ ಯೇಸು ತಾಯಿಯನ್ನು ಕಂಡು ಕನಿಕರಿಸಿದ್ದಾನೆ ನೋಡ್ರಿ. ತಾಯಿಯ ವಿಷಯದಲ್ಲಿ ಯೇಸುವಿಗೆ ಕನಿಕರ ಉಂಟು. ಇವತ್ತು ಎಷ್ಟೋ ಮಕ್ಕಳಿಗೆ ತಂದೆ ತಾಯಿಗಳ ವಿಷಯದಲ್ಲಿ ಕನಿಕರ ಇಲ್ಲ. ತಂದೆ ತಾಯಿಗಳ ವಿಷಯದಲ್ಲಿ ಅವರಿಗೆ ಜವಾಬ್ದಾರಿ ಇಲ್ಲ ರೀ. ತಂದೆ ತಾಯಿಗಳಂದ್ರೆ ಕೇರ್ಲೆಸ್ ಮಾಡಿಬಿಟ್ಟಿದ್ದಾರೆ ಎಷ್ಟೋ ಮಕ್ಕಳು. ಇವತ್ತು ಪ್ರಿಯ ದೇವ ಮಕ್ಕಳೇ, ನಿಮ್ಮ ತಂದೆ ತಾಯಿಗಳನ್ನ ಪ್ರೀತಿಸಿರಿ, ಗೌರವಿಸಿರಿ. ಅವರನ್ನ ನೀವೆಲ್ಲಿದ್ದರೂ ಕೂಡ ಅವ್ರನ್ನ ಪ್ರೀತಿಯಿಂದ ಅವರನ್ನು ನೋಡ್ಕೊಳ್ರಿ. ಕಷ್ಟದಿಂದ ನಿಮ್ಮನ್ನು ಅವ್ರು ನೋಡ್ಕೊಂಡಿದ್ದಾರೆ, ಪ್ರೀತಿಯಿಂದ ಅವ್ರು ನಿಮ್ಮನ್ನು ನೋಡ್ಕೊಂಡಿದ್ದಾರೆ. ಕಷ್ಟದಲ್ಲಿ ಅವ್ರು ನಿಮ್ಮನ್ನು ಬೆಳೆಸಿದ್ದಾರೆ, ನಿಮ್ಮ ಪರಿಸ್ಥಿತಿಗಳಲ್ಲಿ ಅವರು ನಿಮ್ಮನ್ನು ಬೆಳೆಸಿದ್ದಾರೆ. ಎಷ್ಟೇ ಕಷ್ಟ ಬಂದರೂ ನನ್ನ ಮಕ್ಕಳು ಚೆನ್ನಾಗಿರಲಿ ಎಂಬುದಾಗಿ ಅವರು ನಿಮ್ಮನ್ನು ಬೆಳೆಸಿದ್ದಾರೆ. ಅದಕ್ಕಾಗಿ ಯೇಸು ಕನಿಕರದಿಂದ ಅವರನ್ನು ನೋಡ್ತಾ ಇದ್ದಾನೆ. ಯಾಕೆಂದರೆ, ಅಮ್ಮ ನೀನು ಆ ಮಗನನ್ನು ಬೆಳೆಸಿರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ಬೇಕಲ್ವಾ, ಎಷ್ಟು ಚಿಕ್ಕ ವಯಸ್ಸಿಂದ ಅವನು ನಿನ್ನನ್ನು ಸಾಕಿದ್ಯಲ್ವಾ ಅಂತ ನೋಡಿದಾಗ, ಆ ತಾಯಿಯನ್ನು ನೋಡಿದಾಗ ಯೇಸುವಿಗೆ ಕನಿಕರ ಉಂಟಾಯಿತು. ಇವಳು ನಿಮ್ಮ ಮುಂದೆ ಯಾರು ನೋಡ್ಕೊಳ್ತಾರೆ, ಯಾರು ಇವಳಿಗೆ ಆಧಾರ ಅಂದರೆ ತಾಯಿಯ ವಿಷಯದಲ್ಲಿ ಯೇಸುವಿಗೆ ಬಹಳ ಕನಿಕರ. ಇವತ್ತು ಇದನ್ನು ವೀಕ್ಷಿಸುವಂಥ ನಿನ್ನ ಪ್ರಿಯ ದೇವ ಮಗುವೆ, ತಾಯಿಯನ್ನು ಯಾರು, ತಂದೆ ತಾಯಿಗಳನ್ನು ಯಾರು ನೋಯಿಸಬೇಡ್ರಿ, ಅವರಿಗೆ ಪ್ರೀತಿಸ್ರಿ. ಆದರೆ ಯೇಸುವಿನ ಒಂದು ಜೀವಿತ ನೋಡ್ರಿ, ಯೇಸುವಿನ ಗುಣಗಳಲ್ಲಿ ತಾಯಿಯನ್ನು ಒಂದು ಪ್ರೀತಿಸುವ, ಕನಿಕರಿಸುವ ಒಂದು ಹೃದಯ ಯೇಸುವಿಗಿತ್ತು ರೀ. ಇವತ್ತು ಎರಡನೇ ಗುಣ ಏನಂದರೆ, ಆತನು ಕಂಡದ್ದು ಮಾತ್ರ ಅಲ್ಲ,
ಕಂಡು ಸುಮ್ಮನೆ ಹೋಗಲಿಲ್ಲ. ಕಂಡು ಆತನು ಹಾಗೆ ಹೋಗಲಿಲ್ಲ. ಕಂಡು ತನ್ನ ಕೆಲಸಕ್ಕೆ ಆತನು ಹಿಂಜಾರಿ ಹೋಗಲಿಲ್ಲ. ತಾನು ಕಂಡು ಆತನು ಮುಂದಿನ ಕೆಲಸಕ್ಕೆ ಹೋಗಲಿಲ್ಲ. ಕಂಡು ಯೇಸು ಅವನನ್ನು ಕನಿಕರಿಸಿದಂತೆ ಇವಳಿಗಾಗಿ ನಾನು ಏನಾದರೂ ಮಾಡಬೇಕೆಂಬುದಾಗಿ. ಒಂದು ಸಾರಿ ಯೇಸುವಿನ ಹೃದಯದಲ್ಲಿ ಕನಿಕರ ಬಂತು ಅಂದರೆ ಆತನು ಏನಾದರೂ ಮಾಡಿ ಹೋಗ್ತಾನ್ರಿ. ನಿನ್ನ ಜೀವಿತದಲ್ಲಿ ಆತನು ಏನು ಬೇಕಾದರೂ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ಆತನು ಕನಿಕರ ಉಳ್ಳ ದೇವರು, ಕರುಣೆ ಉಳ್ಳ ದೇವರು. ನಿನ್ನನ್ನು ಹಾಗೆ ಬಿಟ್ಟು ಹೋಗಲ್ಲ. ಇವತ್ತಿನ ದಿನದಲ್ಲಿ ನಿನ್ನನ್ನು ಯೇಸು ಕಂಡ ಮೇಲೆ ನಿನ್ನನ್ನು ಹಾಗೆ ಬಿಟ್ಟು ಹೋಗಲ್ಲ. ಕನಿಕರಿಸ್ತಾನೆ, ಕನಿಕರಿಸ್ತಾನೆ. ನಂಬ್ರಿ, ಕನಿಕರ ಉಳ್ಳ ದೇವರು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಯಾರಿಗೆ ಕನಿಕರ ಇದೆಯಲ್ಲೋ ಗೊತ್ತಿಲ್ಲ, ಆದರೆ ನನ್ನ ತಂದೆಗೆ, ಏಸಪ್ಪನಿಗೆ ನಿನ್ನ ವಿಷಯದಲ್ಲಿ ಕನಿಕರ ಉಂಟು. ಯಾರನ್ನ ಆತನು ಬಿಟ್ಟುಕೊಡಲ್ಲ, ಯಾರನ್ನ ಆತನು ಮರೆಯೋದಿಲ್ಲ. ನಾನು ನಿಮ್ಮನ್ನು ಮರೆಯೋದಿಲ್ಲ ಎಂಬುದಾಗಿ ಆತನು ಹೇಳಿದ್ದಾನೆ. ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಆತನು ಹೇಳಿದ್ದಾನೆ. ಈ ಲೋಕದಲ್ಲಿ ಆತನು ಜೀವಿಸುವಾಗ ಎಷ್ಟೋ ಜನರು ಆತನ ಬಳಿಗೆ ಬರ್ತಾ ಇದ್ರು. ಕುಷ್ಠರೋಗಿಗಳು ಬರ್ತಾ ಇದ್ರು. ಕುಷ್ಠರೋಗಿಗಳನ್ನು ಯಾರು ಹತ್ತಿರ ಸೇರಿಸ್ಕೊಳ್ತಾ ಇರಲಿಲ್ಲ. ಆದರೆ ಯೇಸು ಸ್ವಾಮಿ ಅವರ ವಿಷಯದಲ್ಲಿ ಕನಿಕರ ಪಟ್ಟನು. ಒಂದು ಸಾರಿ ಕುಷ್ಠರೋಗಿ ಬಂದು ಹೇಳ್ತಾನೆ, ನಿನಗೆ ಕನಿಕರವಿದ್ದರೆ ನನ್ನ ಶುದ್ಧ ಮಾಡಬಲ್ಲೆ. ಹೌದಾ, ಹಾಗೆ ಹೇಳ್ತಾ ಇದೆಯಾ? ನನಗೆ ಮನಸ್ಸು ಶುದ್ಧರಾಗಲಿಕ್ಕೆ ನನಗೆ ಮನಸ್ಸುಂಟು, ಶುದ್ಧನಾಗು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಯಾಕಂದರೆ ಆತನು ಕನಿಕರ ಉಳ್ಳ ದೇವರು. ಆದರೆ ತಾಯಿ ವಿಷಯದಲ್ಲಿ ಕೂಡ ಆತನು ಕನಿಕರ ಪಟ್ಟಿದ್ದಾನೆ. ಮೊದಲು ಕಂಡಿದ್ದಾನೆ, ಕನಿಕರ ಪಟ್ಟಿದ್ದಾನೆ. ಮೂರನೇದಾಗಿ ಅಳಬೇಡ ಎಂಬುದಾಗಿ ಹೇಳಿದ್ದಾನೆ. ಇವತ್ತು ಯೇಸುವಿನ ಒಂದು ಮನಸ್ಸು ಏನಂದರೆ, ನಾವು ಅಳುವಂಥದ್ದು ಆತನಿಗೆ ತುಂಬ ನೋವು. ಯಾಕೆಂದರೆ ನಾವು ಪ್ರತಿಯೊಂದು ವಿಷಯದಲ್ಲಿ ಅಳುವಾಗ, ಯಾಕಪ್ಪ ಅಳ್ತಾ ಇದೆಯಾ? ಅಳಬೇಡಮ್ಮ, ಅಳಬೇಡ. ಯಾಕೆ ನೀನು ಅಳ್ತಿದ್ದಿ? ಯಾಕೆ ನೀನು ಅಳ್ತಾ ಇರಿ? ಅಳಬೇಡ. ನೀನು ಅಳುವಾಗ ದೇವರಿಗೆ ತುಂಬ ದುಃಖ. ನನ್ನ ಮಕ್ಕಳು ಅಳ್ತಾ ಇದ್ದಾರೆ. ಯಾವ ತಂದೆಗೆ ತಮ್ಮ ಮಕ್ಕಳು ಅಳುವಾಗ ಸಂತೋಷ ಪಡ್ತಾರೆ, ಯಾವ ತಂದೆ ತಾಯಿಗಳು ಕೂಡ ಸಂತೋಷ ಪಡಲ್ಲ. ಯೇಸು ಕೂಡ ಆ ತಾಯಿ ಅಳುವುದನ್ನು ಕೊಂಡು ಅಳಬೇಡ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಎಂಥ ಒಳ್ಳೆ ಗುಣ ಅಲ್ವಾ? ಯಾಕೆ ಗೊತ್ತಿತ್ತು ಈ ತಾಯಿ ಅಳ್ತಾ ಇದ್ದಾಳೆ, ಇನ್ನು ಏನು ಮಾಡಲಿ? ಯಾರೂ ಇಲ್ಲ ಅಲ್ಲ ಅವಳಿಗೆ. ನಾನು ಅವಳಿಗಾಗಿ ಏನಾದರೂ ಮಾಡಬೇಕು. ಇವಳ ಅಳುವನ್ನು ನಿಲ್ಲಿಸಬೇಕಾಗಿದ್ದರೆ ನಾನು ಏನಾದರೂ ಒಂದು ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ಯೇಸು ತನ್ನ ಹೆಜ್ಜೆಯನ್ನು ಇಟ್ಟಿದ್ದಾನೆ. ಅಳಬೇಡ ಅಂತ ಹೇಳಿದ ಮೇಲೆ ಆತನು ಮಾಡಿದಂಥ ಮುಂದಿನ ಕಾರ್ಯ ಏನು ಗೊತ್ತಾ? ಯಾವುದಕ್ಕಾಗಿ ಇವಳು ಅಳ್ತಾ ಇದ್ದಾಳೋ ಅದನ್ನು ಸ್ಟಾಪ್ ಮಾಡಬೇಕಾಗಿತ್ತು. ಯಾಕೆ ಅಳ್ತಾ ಇದ್ದಾಳೆ ಅವಳು? ತಾಯಿ ಮಗ ಸತ್ತೋಗಿದ್ದಾನೆ, ದುಃಖ ತುಂಬಿ ಹೋಗಿದೆ, ಏನೂ ಇಲ್ಲ, ಇನ್ನು ಮುಂದೆ ನನ್ನ ಮಗನನ್ನು ಕಾಣೋದಿಲ್ಲ. ಇದಕ್ಕಾಗಿ ಅಳ್ತಾ ಇದ್ದಾಳೆ. ಇವಳು ಅಳುವನ್ನು ನಾನು ನಿಲ್ಲಿಸಬೇಕಾಗಿದ್ರೆ ನಾನು ಅವನನ್ನು ಎಬ್ಬಿಸಬೇಕು. ಇವತ್ತು ನೀನು ಯಾವುದಕ್ಕಾಗಿ ಅಳ್ತಾ ಇದೆ ಅದನ್ನು ನಿಲ್ಲಿಸುವುದಕ್ಕಾಗಿ ಯೇಸು ಮುಂದೆ ಹೊರಟಿದ್ದಾನೆ. ನಿನ್ನ ಅಳುವನ್ನು ನಿಲ್ಲಿಸುವುದಕ್ಕಾಗಿ, ನಿನ್ನ ಪಟ್ಟದ ದುಃಖಕ್ಕೆ ದೇವರು ಅದನ್ನು ನಿಲ್ಲಿಸುವುದಕ್ಕಾಗಿ ಆತನು ನಿನ್ನ ವಿರುದ್ಧವಾಗಿ ಬಂದಂಥ ಪರಿಸ್ಥಿತಿಗಳನ್ನು ನಿಲ್ಲಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಸಹೋದರನೇ, ಸಹೋದರಿಯೇ, ಕೆಲವೊಂದು ಸಾರಿ ನೀನು ಅಳುವಂಥದ್ದು ಯಾರಿಗೂ ಅರ್ಥ ಆಗಲಿಕ್ಕಿಲ್ಲ. ಆದರೆ ನೀನು ಯಾಕೆ ಅಳ್ತಾ ಇದೆಯಂತ ಏಸಪ್ಪನಿಗೆ ಗೊತ್ತು. ಇವತ್ತು ನೀನು ಕುಳಿತಂಥ ಸ್ಥಳದಲ್ಲಿ ನಿನ್ನ ಕಣ್ಣಲ್ಲಿ ನೀರು ಬರ್ತಾ ಇರ್ಬೋದು, ಅಳ್ತಾ ಇರ್ಬೋದು, ಅಳ್ತಾ ಕೂಡ ಇರ್ಬೋದು. ಆದರೆ ನೀನು ಯಾಕೆ ಅಳ್ತಾ ಇದೆಯಾ ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ, ಆದರೆ ಯೇಸುವಿಗೆ ಗೊತ್ತಿದೆ. ಅದಕ್ಕಾಗಿ ಈ ಅಳುವನ್ನು ನಿಲ್ಲಿಸುವುದಕ್ಕಾಗಿ ಯೇಸು ಯೌವನಸ್ಥನ ಕಡೆಗೆ ನೋಡಿದ್ದಾನೆ, ಯೌವನಸ್ಥನ ಕಡೆಗೆ ತಿರುಗಿದ್ದಾನೆ, ಯೌವನಸ್ಥನ ಕಡೆಗೆ ತಿರುಗಿದ್ದಾನೆ. ಆ ಚಟ್ಟವನ್ನು ಹೊತ್ತು ಹೋಗುವಂಥ ವ್ಯಕ್ತಿಗಳ ಕಡೆಗೆ ತಿರುಗಿದ್ದಾನೆ. ತಿರುಗಿ ಹೋಗಿ ಹೇಳಿದ್ದಾನೆ, ಶವವನ್ನು ಹೊತ್ತುಕೊಂಡು ಅವರಿಗೆ ಮುಟ್ಟಿದ ಕೂಡಲೇ ಅವರು ನಿಂತು ಕೂಡಲೇ ಆ ಯೌವನಸ್ಥನಿಗೆ ಎದ್ದೇಳು ಎಂಬುದಾಗಿ ಹೇಳಿದ ಕೂಡಲೇ ಆತನು ಎದ್ದು ಕೂತ. ಈಗ ಅಳುವಂಥ ತಾಯಿ ಅಳುವೇ ನಿಂತೋಯ್ತು. ಅಳ್ತಾ ಇದ್ಲು, ಯಾವಾಗ ಯೌವನಸ್ಥನು ಎದ್ದು ಕೂತ್ನೋ ಅಳುವುದು ನಿಂತೋಯ್ತು. ನೀನು ಅಳ್ತಾ ಇದೆಯಾ?
ಯೇಸುವಿನ ಕಣ್ಣುಗಳು ನೀನು ಅಳುವಂಥ ಸಂಗತಿಗಳ ಕಡೆಗೆ ಇವತ್ತು ತಿರುಗಲ್ಪಟ್ಟಿದೆ. ಯೇಸುವಿನ ದೃಷ್ಟಿ ನಿನ್ನನ್ನು ಕಂಡದು ಮಾತ್ರ ಅಲ್ಲ. ನಾವು ಕೆಲವೊಂದು ಸಾರಿ ಹೇಳ್ತೇವೆ, ದೇವರು ನಮ್ಮನ್ನು ನೋಡೋದು ಮಾತ್ರ ಅಲ್ಲ, ನೀನು ಯಾವುದಕ್ಕಾಗಿ ಹೇಳ್ತೀಯೋ ಅದನ್ನು ಕೂಡ ಆತನು ನೋಡ್ತಾನೆ. ನೋಡ್ರಿ, ಯೇಸುವಿನ ದೃಷ್ಟಿ ಮೊದಲು ನಿನ್ನನ್ನು ನೋಡಿದ್ದು ಮಾತ್ರ ಅಲ್ಲ, ಯೇಸುವಿನ ದೃಷ್ಟಿ ಯಾವುದಕ್ಕಾಗಿ ಅಳ್ತಾ ಇದೆ ನೋಡ್ರಿ, ಅಲ್ಲಿ ತಿರುಗಲ್ಪಟ್ಟಿದೆ. ಇವತ್ತು ನಿನ್ನನ್ನು ಕೂಡ ದೇವರು ನೋಡ್ತಾ ಇದ್ದಾನೆ. ನೀನು ಯಾವುದನ್ನು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದೆಯೋ ಅದರ ಕಡೆಗೂ ಕೂಡ ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ. ನೀನು ಯಾವುದಕ್ಕಾಗಿ ಹೇಳ್ತಾ ಇದ್ದೀ? ಕಷ್ಟಕ್ಕಾಗಿ, ರೋಗಕ್ಕಾಗಿ, ನೋವಿನಲ್ಲಿ, ಸಾಲದಲ್ಲಿ, ಸಮಸ್ಯೆಗಳಲ್ಲಿ, ದುಃಖದಲ್ಲಿ, ರೋಗದಲ್ಲಿ, ಕಣ್ಣೀರಿನಲ್ಲಿ ಹಾದು ಹೋಗುವಂಥ ದಿನಗಳಿಗಾಗಿ ನೀನು ನೋಡ್ತಾ ಇದೆಯಾ? ಯೇಸುವಿನ ದೃಷ್ಟಿ ಅದರ ಮೇಲೆ ಬಂತು ಅಂದರೆ ಅದು ಸರಿಯಾಗಲೇಬೇಕು. ಬಿಸ್ನೆಸ್ ಲಾಸ್ ಆಗಿದೆಯಾ? ಎಲ್ಲವನ್ನು ಕಳ್ಕೊಂಡಿದ್ದೀರಾ? ಮನೇಲಿ ದುಃಖ ಇದೆಯಾ? ಸಮಾಧಾನ ಇಲ್ವಾ? ಆದರೆ ಯೇಸು ಅದನ್ನು ಒಂದು ಸಾರಿ ತಿರುಗಿ ನೋಡಿದರೆ ಸಾಕು. ಯಾವ ಸಮಸ್ಯೆ ನಿಮ್ಮನ್ನು ಹೊತ್ತುಕೊಂಡು ಹೋಗ್ತಾ ಇದೆಯೋ ಯೇಸುವಿನ ಕಣ್ಣುಗಳು ಅದನ್ನು ತಿರುಗಿ ನೋಡಿದರೆ ಸಾಕು, ಅದು ಅಲ್ಲೇ ನಿಂತು ಹೋಗ್ತದೆ. ಅದಕ್ಕೆ ತಿರುಗಿ ದೇವರು ಅದ್ಭುತವನ್ನು ಮಾಡ್ತಾನೆ, ಅದ್ಭುತವನ್ನು ಮಾಡ್ತಾನೆ. ಇವತ್ತು ನೀವು ನಂಬ್ರಿ ಈ ಮಾತನ್ನು ನಂಬ್ರಿ. ಈ ದಿನದಲ್ಲಿ ನೀವು ಖಂಡಿತವಾಗಿ ನಂಬ್ರಿ. ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ನಿನ್ನನ್ನು ದೃಷ್ಟಿಸುವುದು ಮಾತ್ರವಲ್ಲ, ನಿನಗೆ ನೋವು ಮಾಡಿದಂಥ, ಅಳುವಂತೆ ಮಾಡಿದ, ನಿನಗೆ ದುಃಖಕ್ಕೆ ಪಡಿಸಿದಂಥ ಕಾರ್ಯವನ್ನು ದೇವರು ಇವತ್ತು ನೋಡಲಿಕ್ಕಿದ್ದಾನೆ. ಒಂದು ವೇಳೆ ನೀನು ಅಳ್ತಾ ಇರ್ಬೋದು ಯಾವುದಕ್ಕಾಗಿ? ನಿನ್ನ ಪರಿಸ್ಥಿತಿಗಳನ್ನು ನೋಡಿ. ನೀನು ಅಳ್ತಾ ಇರ್ಬೋದು ನಿನ್ನ ಮನೇಲಿ ಆಗುವಂಥ ದುಃಖಗಳನ್ನು ನೋಡಿ. ನೀನು ಅಳ್ತಾ ಇರ್ಬೋದು ನಿನ್ನ ಮಗನನ್ನು ನೋಡಿ ಅಳ್ತಾ ಇರ್ಬೋದು. ನೀನು ಅಳ್ತಾ ಇರ್ಬೋದು ನಿನ್ನ ಮನೇಲಿ ಆಗುವಂಥ ಪರಿಸ್ಥಿತಿಗಳನ್ನು ನೋಡಿ ಅಳ್ತಾ ಇರ್ಬೋದು. ಯೇಸು ನಿನ್ನನ್ನು ಮಾತ್ರ ನೋಡೋದಲ್ಲ, ನೀನು ಯಾವುದಕ್ಕಾಗಿ ಅಳ್ತಾ ಇದೆಯಲ್ವಾ ಅದನ್ನು ಕೂಡ ಆತನು ನೋಡ್ತಾನೆ. ಒಂದೇ ದೃಷ್ಟಿಯಲ್ಲಿ ಎರಡು ಕಾರ್ಯಗಳು. ಒಂದು, ನಿನ್ನನ್ನು ಕೂಡ ಕನಿಕರಿಸ್ತಾನೆ, ಮತ್ತು ಇನ್ನೊಂದು ದೃಷ್ಟಿಯಲ್ಲಿ ಪರಿಸ್ಥಿತಿಯನ್ನು ಕೂಡ ಬದಲಾಯಿಸ್ತಾನೆ. ಒಂದು ದೃಷ್ಟಿಯಲ್ಲಿ ಯೇಸು ನಿನ್ನನ್ನು ಕೂಡ ನೋಡ್ತಾನೆ, ಇನ್ನೊಂದು ದೃಷ್ಟಿಯಲ್ಲಿ ನಿನ್ನ ಪರಿಸ್ಥಿತಿಯನ್ನು ಕೂಡ ದೇವರು ಬದಲಾಯಿಸ್ತಾನೆ. ಅದೇ ಯೇಸುವಿನ ನಿಜವಾದ ಪ್ರೀತಿ. ಎಂಥ ದೊಡ್ಡ ಕಾರ್ಯ ಅಲ್ವಾ? ಸ್ವಾಮಿ ಮೊದಲು ಅವಳನ್ನು ಕಂಡಿದ್ದಾನೆ, ನೋಡಿದ್ದಾನೆ. ಅವಳನ್ನು ನೋಡಿದ್ದು ಮಾತ್ರ ಅಲ್ಲ, ಪರಿಸ್ಥಿತಿಯನ್ನು ಕೂಡ ನೋಡಿದ್ದಾನೆ. ನಾವು ನೆನೆಸ್ತೇವೆ, ದೇವರು ನನ್ನನ್ನು ನೋಡಿದ್ದಾನೆ ಸರಿ, ನನ್ನ ಪರಿಸ್ಥಿತಿ ನೋಡ್ತಾನಾ, ನನ್ನ ಕಷ್ಟವನ್ನು ನೋಡ್ತಾನಾ? ಎಸ್, ಅದನ್ನು ಕೂಡ ನೋಡಿದ. ಯವನಸ್ಥನು ಸತ್ತೋಗಿದ್ದಾನೆ, ಹೊತ್ತುಕೊಂಡು ಹೋಗ್ತಾ ಇದ್ದಾರೆ, ಇನ್ನೇನು ಮುಗೀತು ಅನ್ನುವ ಸ್ಥಿತಿಯಲ್ಲಿ ಯೇಸು ಆ ಯವನಸ್ಥನ ಕಡೆಗೆ ತಿರುಗಿದ್ದಾನೆ. ಇವತ್ತು ನಂಬಬಹುದಾ? ಇವತ್ತು ಧೈರ್ಯವಾಗಿ ನೀವು ಹೇಳ್ಬೋದಾ? ಯೇಸು ನನ್ನನ್ನು ಮಾತ್ರ ಅಲ್ಲ, ನನ್ನ ಪರಿಸ್ಥಿತಿಯನ್ನು ಕೂಡ ಒಂದೇ ದೃಷ್ಟಿಯಲ್ಲಿ ನೋಡಿದ್ದಾನೆ. ಅದು ಬದಲಾಗ್ತಾ ಇದೆ, ಅದು ಬದಲಾಗ್ತಾ ಇದೆ. ಈ ದಿನವೇ ಅದು ಬದಲಾಗ್ತಾ ಇದೆ. ಯಾರು ಹೊತ್ತುಕೊಂಡು ಹೋಗ್ತಾ ಇದ್ರು ಅವರು ಅಲ್ಲೇ ನಿಂತರು. ಇವತ್ತೇ ನಿನ್ನ ಸಮಸ್ಯೆ ಎಂಡ್ ಆಗ್ತಾ ಇದೆ, ಅದು ಸ್ಟಾಪ್ ಆಗ್ತಾ ಇದೆ, ಅಲ್ಲೇ ನಿಂತು ಹೋಗ್ತಾ ಇದೆ. ಅದು ಎಂದಿಗೂ ಕಂಟಿನ್ಯೂ ಆಗಲ್ಲ. ಅದಕ್ಕಾಗಿ ತಿರುಗಿ ದೇವರು ನಿನಗೆ ಪುನಃಸ್ಥಾಪನೆ ಮಾಡ್ತಾ ಇದ್ದಾರೆ. ಈ ರಾತ್ರಿ, ಈ ದಿನಗಳಲ್ಲಿ ದೇವರು ನಿನಗೆ ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ. ನೀನು ಯಾವುದೇ ಸಮಯ ಇರ್ಬೋದು, ಬೆಳಿಗ್ಗೆ ಹೊತ್ತಿರ್ಬೋದು, ಮಧ್ಯಾಹ್ನ ಹೊತ್ತಿರ್ಬೋದು, ರಾತ್ರಿ ಹೊತ್ತಿರ್ಬೋದು, ಈ ನೋವುಗಳಲ್ಲಿ ಹಾದು ಹೋಗ್ತಾ ಇರ್ಬೋದು. ಆದರೆ ಈ ಕ್ಷಣವೇ ದೇವರು ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ತಾ ಇದ್ದಾರೆ. ಒಂದು ದೃಷ್ಟಿಯಲ್ಲಿ ನಿನ್ನನ್ನು ನೋಡುವುದು ಮಾತ್ರ ಅಲ್ಲ, ಒಂದು ದೃಷ್ಟಿಯಲ್ಲಿ ನೀನು ಹಾದು ಹೋದಂಥ ನೋವುಗಳನ್ನು ಕೂಡ ಆತನು ನೋಡ್ತಾ ಇದ್ದಾನೆ. ನೋಡಿದ ಕೂಡಲೇ ಅವರು ನಿಂತರು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಯೇಸು ನಿನ್ನ ಹತ್ತಿರ ಬಂದು ನಿನ್ನನ್ನು ನೋಡಿ ತಿರುಗಿ ಪರಿಸ್ಥಿತಿಗಳ ಕಡೆಗೆ ನೋಡಿ ಆತನು ಹಾಗೆ ಹೋಗಲ್ಲ. ಯಾವುದಕ್ಕಾಗಿ ನೀನು ಜಯ ಹೊಂದಬೇಕು ಅದನ್ನು ನಿನ್ನ ಕೈಯಲ್ಲೇ ದೇವರು ತಿರುಗಿ ಕೊಟ್ಟು ಹೋಗ್ತಾನೆ. ಯಾವುದನ್ನು ಕಳ್ಕೊಂಡಿದೆಯೋ ಅದನ್ನು ನಿನ್ನ ಕೈಗೆ ದೇವರು ತಿರುಗಿ ಕೊಡ್ತಾನೆ. ಯಾವುದನ್ನು ನೀನು ಕಳ್ಕೊಂಡಿದೆಯೋ ಅದನ್ನು ನಿನ್ನ ಕೈಯಲ್ಲೇ ಆತನ ತಿರುಗಿ ಕೊಡ್ಲಿಕ್ಕಿದ್ದಾನೆ. ಯಾವುದನ್ನು ಲಾಸ್ ಮಾಡ್ಕೊಂಡಿದೆಯೋ ಅದನ್ನು ತಿರುಗಿ ದೇವರು ನಿನಗೆ ಕೊಟ್ಟು ಆಶೀರ್ವಾದವಾಗಿ ನಿನಗೆ ಮಾಡಲಿಕ್ಕಿದ್ದಾನೆ. ಈ ದಿನದಲ್ಲಿ ನೀನು ರಿಸೀವ್ ಮಾಡೋದಕ್ಕೆ ಸಿದ್ಧನಾಗು, ಹೊಂದಿಕೊಳ್ಳೋದಕ್ಕೆ ಸಿದ್ಧನಾಗು. ಲಾಸ್ ಆಗಿರೋದನ್ನು ಹೊಂದಿಕೊಳ್ಳೋದಕ್ಕೆ ಸಿದ್ಧನಾಗು. ಕಳಕೊಂಡದನ್ನು ತಿರುಗಿ ಹೊಂದಿಕೊಳ್ಳೋದಕ್ಕೆ ಸಿದ್ಧನಾಗು. ಹೊಂದಿಕೋ ಯೇಸುವಿನ ನಾಮದಲ್ಲಿ. ಅನೇಕರು ಹೊಂದಿಕೊಳ್ತಾ ಇದ್ದಾರೆ.
ಅನೇಕರಿಗೆ ಇದು ದೇವರು ನಿಮಗೆ ಕೊಡ್ತಾ ಇದ್ದಾನೆ, ತಿರುಗಿ ಕೊಡ್ತಾ ಇದ್ದಾನೆ. ನಿಮ್ಮ ಕೈಗೆ ದೇವರು ಕೊಡ್ತಾ ಇದ್ದಾನೆ, ತಿರುಗಿ ನಿನ್ನ ಕೈಗೆ ಕೊಡ್ತಾನೆ. ಅದನ್ನು ಬೇರೆ ಯಾರ ಕೈಯಲ್ಲಿ ಕೊಡಲ್ಲ, ಗ್ರಾಮಸ್ಥರ ಕೈಯಲ್ಲಿ ಕೊಡಲ್ಲ, ಬೇರೆ ಯೌವನಸ್ಥರ ಕೈಯಲ್ಲಿ ಕೊಡಲ್ಲ, ಬೇರೆ ವ್ಯಕ್ತಿಗಳ ಕೈಯಲ್ಲಿ ಕೊಡಲ್ಲ. ನೀನು ಕಳ್ಕೊಂಡದನ್ನು ದೇವರು ನಿನ್ನ ಕೈಯಲ್ಲೇ ಕೊಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಇವತ್ತು. ಹಲ್ಲೆಲೂಯ. ನಿಮ್ಮ ಜೀವಿತದಲ್ಲಿ ಇವತ್ತು ಅದ್ಭುತ ನಡೀತಾ ಇದೆ. ಇದನ್ನು ಕೇಳುವಂಥವರ ಜೀವಿತದಲ್ಲಿ ಅದ್ಭುತ ನಡೀತಾ ಇದೆ. ಅದ್ಭುತ ಮಾಡುವಾತನು ನಿನ್ನ ಜೊತೆಲಿದ್ದು ನೀನು ಯಾವುದನ್ನು ಕಳ್ಕೊಂಡಿದೆಯೋ ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಇವತ್ತು ಅದ್ಭುತ ಏನಂದರೆ, ನಿನ್ನ ಹತ್ತಿರಕ್ಕೆ ಬಂದು ನಿನ್ನ ನೋಡಿ ಆತನು ಹಾಗೆ ಹೋಗಲ್ಲ, ತಿರುಗಿ ಬಂದು ನಿನ್ನ ಕೈಯಲ್ಲಿಯೇ ಎಲ್ಲವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಯೋಬನು ಯಾವುದನ್ನು ಕಳ್ಕೊಂಡಿದ್ದನೋ ತಂದೆಯ ದೇವರು ಎಲ್ಲವನ್ನ ತಿರುಗಿ ಆತನಿಗೆ ಕೊಟ್ಟನು. ದೇವರೆಲ್ಲವನ್ನ ತಿರುಗಿ ಕೊಟ್ಟನು ಆತನ ಕೈಗೆ. ಎಲ್ಲಿ ನಿನಗೆ ಅವಮಾನವಾಗಿದೆಯೋ ಅಲ್ಲೇ ದೇವರು ನಿನ್ನನ್ನು ನಿಲ್ಲಿಸ್ತಾನೆ. ಎಲ್ಲಿ ನಿನಗೆ ತೊಂದರೆ ಆಗಿದೆಯೋ ದೇವರು ಅಲ್ಲೇ ನಿನಗೆ ತಿರುಗಿ ದೇವರು ಘನವನ್ನು ಕೊಡ್ತಾನೆ. ಎಲ್ಲಿ ನಿನ್ನ ಜೀವಿತದಲ್ಲಿ ಅನೇಕರು ನಿನ್ನನ್ನು ಕೆಳಗೆ ತಳ್ಳಿದಾರೋ ಅದೇ ಸ್ಥಳದಲ್ಲಿ ತಿರುಗಿ ನಿನಗೆ ಒಂದು ಜಯವನ್ನು ಕೊಡ್ತಾನೆ. ಯಾಕೆಂದರೆ ಯೇಸು ನಿಮ್ಮನ್ನು ನೋಡಿದ್ದಾನೆ. ಅಂಥ ಅದ್ಭುತದ ದಿನಗಳು ದೇವರು ನಿನ್ನ ಜೀವಿತದಲ್ಲಿ ಮಾಡಲಿಕ್ಕಿದ್ದಾನೆ. ಪ್ರಾರ್ಥನೆ ಮಾಡೋಣವಾ? ಯಾಕೆಂದರೆ ಇದನ್ನು ನೋಡಿದಾಗ ಎಲ್ಲರಿಗೂ ಭಯ ಉಂಟಾಯಿತು. ಯಾಕೆಂದರೆ ಎಲ್ಲರೂ ಸುತ್ತಲಿದ್ದರು, ಜನರಿದ್ದರು, ಅವರಿಗೆ ಏನು ಮಾಡಲಿಕ್ಕಾಗಲಿಲ್ಲ. ನಾವು ಇಷ್ಟೊತ್ತಿದ್ವಿ, ನಮ್ಮ ಕೈಲಿ ಏನು ಮಾಡಲಿಕ್ಕಾಗಿಲ್ಲ. ಆದರೆ ಈ ಮಗಳು ಇಷ್ಟೆಲ್ಲ ಆಗ್ಬಿಟ್ಟಲ್ವ. ದೇವರಿಗೆ ಒಂದೇ ಒಂದು ಆಶೆ ಏನಂದರೆ ತನ್ನ ಮಕ್ಕಳನ್ನು ಎಲ್ಲರ ಮುಂದೆ ಘನಪಡಿಸಬೇಕು ಅಂತ. ದೇವರಿಗೆ ಒಂದೇ ಒಂದು ಆಸೆ, ನಿನಗೆ ಎಲ್ಲಿ ತೊಂದರೆ ಆಗಿದೆಯೋ, ಎಲ್ಲಿ ನೀನು ಅಳ್ತಾ ಇದೆಯೋ ಅದೇ ಭಾಗದಲ್ಲಿ ಎಲ್ಲರ ಮುಂದೆ ನಿನ್ನನ್ನು ಘನಪಡಿಸಬೇಕೆಂಬುದಾಗಿ ದೇವರಿಗೆ ಸಂತೋಷ. ಎಲ್ಲರಿಗೂ ಭಯ ಹಿಡಿದವರಾಯಿತು, ಎಲ್ಲರಿಗೂ ಆಶ್ಚರ್ಯ ಆಯಿತು. ನೋಡ್ರಿ, ಯೇಸು ಏನು ಮಾಡಿದ್ದಾನೆ, ಎಲ್ಲಿ ನಿನ್ನ ಜೀವಿತ ಎಂಡ್ ಅಂತ ನೀನು ತಿಳ್ಕೊಳ್ತೀಯೋ ಅದೇ ಸ್ಥಳದಲ್ಲಿಯೇ ನಿನ್ನನ್ನು ಎಲ್ಲರ ಮುಂದೆ ದೇವರು ಘನಪಡಿಸ್ತಾನೆ. ನಿನ್ನ ದುಃಖವನ್ನು ದೇವರು ನೀಗಿಸ್ತಾನೆ. ನಿನ್ನ ದುಃಖವನ್ನು ದೇವರು ಬದಲಾಯಿಸಿ ಸಂತೋಷವನ್ನು ಕೊಡ್ತಾನೆ. ಈ ದಿನ ದೇವರು ನಿನ್ನನ್ನು ಆ ರೀತಿಯಾಗಿ ಅದ್ಭುತವಾಗಿ ಉಪಯೋಗಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ನಿಮ್ಮನ್ನು